Hello to everyone. I am Naveen. I am going to explain today's topic is a process casting. Process casting topic ಅನ್ನೋದು 4th ಸೆಮಿಸ್ಟರ್ BCom ಸ್ಟೂಡೆಂಟ್ಸ್ಗೆ ಇದೆ. ಸೊ ಎಕ್ಸಾಮ್ ಪರ್ಪಸ್ ನೋಡೋದಾದರೆ 10 ಮಾರ್ಕ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ಸೊ ಏನು ಪ್ರೋಸೆಸ್ ಕಾಸ್ಟಿಂಗ್? ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರೋಸೆಸ್ ಕಾಸ್ಟಿಂಗ್? Is a process casting is a method of casting in industries where the material has to be passed through two or more process for being or converted into the final product. Generally, process casting it is one of the method of ಕಾಸ್ಟಿಂಗ್ ಮೆಥಡ್ ಆಗಿರುತ್ತೆ. ಎಲ್ಲಿ ಪ್ರೋಸೆಸ್ ಕಾಸ್ಟಿಂಗ್ ಅಪ್ಲಿಕಬಲ್ ಆಗುತ್ತೆ ಅಂದರೆ ಜನರಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ತನ್ನ ಫಿನಿಶ್ಡ್ ಗೂಡ್ಸ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಸೊ ಅಲ್ಲಿ ಪ್ರೋಸೆಸ್ ವೈಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಆ ಈಚ್ ಪ್ರೋಸೆಸ್ಸಿನ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ಇಲ್ಲಿ ಪ್ರೋಸೆಸ್ ಕಾಸ್ಟಿಂಗ್ನ ಅಡಾಪ್ಟ್ ಮಾಡ್ತಾರೆ. ಸೊ ಪ್ರೋಸೆಸ್ ಕಾಸ್ಟಿಂಗ್ ವೈ ಶುಡ್ ಬಿ ಅಡಾಪ್ಟೆಡ್? ಸೊ ಬಿಕಾಸ್ ಅಡಾಪ್ಟೆಡ್ ದ ಪ್ರೋಸೆಸ್ ಕಾಸ್ಟಿಂಗ್ ಸೊ ಅಕ್ಯುರೇಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕಾಸ್ಟ್ನ ಅಕ್ಯುರೇಟ್ ಅಂದರೆ ಎಕ್ಸಾಕ್ಟಾಗಿ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಸ್ ಅ ಪ್ರೋಸೆಸ್ ಕಾಸ್ಟಿಂಗ್ನ ಯೂಸ್ ಮಾಡ್ತಾರೆ ಇನ್ ಈಚ್ ಪ್ರೋಸೆಸ್. ಸೊ ಜನರಲಿ ಹೇಳೋದಾದರೆ ಪ್ರೋಸೆಸ್ ಕಾಸ್ಟಿಂಗ್ ವಿಲ್ ಬಿ ಕಾಸ್ಟ್ ಅಸಟೈನ್ಡ್ ಇನ್ ಈಚ್ ಪ್ರೋಸೆಸ್. ಪ್ರತಿಯೊಂದು ಪ್ರೋಸೆಸ್ಸಿನ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಸ್ ಅ ಪ್ರೋಸೆಸ್ ಕಾಸ್ಟಿಂಗ್ನ ಯೂಸ್ ಮಾಡ್ತಾರೆ. ಸೊ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ? ದ ಫೈನಲ್ ಪ್ರಾಡಕ್ಟ್ಗೆ ಕನ್ವರ್ಟ್ ಮಾಡಬೇಕಾದ್ರೆ 2 or more ಪ್ರೋಸೆಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅಂಥ ಟೈಮಲ್ಲಿ ಈಸ್ ಯೂಸ್ ಫಾರ್ ಪ್ರೋಸೆಸ್ ಕಾಸ್ಟಿಂಗ್ನ ಯೂಸ್ ಮಾಡ್ತಾರೆ. ದ ಅಪ್ಲಿಕೇಶನ್ ಆಫ್ ಪ್ರೋಸೆಸ್ ಕಾಸ್ಟಿಂಗ್ ವೇರ್ ಇಂಡಸ್ಟ್ರೀಸ್ ಅಡಾಪ್ಟಿಂಗ್ ಕಾಸ್ಟಿಂಗ್ ಪ್ರೊಸೀಜರ್ ಫಾರ್ ಕಂಟಿನ್ಯೂಸ್ ಆರ್ ಮಾಸ್ ಪ್ರೊಡಕ್ಷನ್. ಇಲ್ಲಿ ಒಂದು ಕಂಪನಿಯಲ್ಲಿ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಮಾಡ್ತಾ ಇದೆ ಅಥವಾ ಮಾಸ್ ಪ್ರೊಡಕ್ಷನ್ ಆಗಿ ಮಾಡ್ತಾ ಇದೆ ಅಂದರೆ ಅಲ್ಲಿ ಪ್ರೋಸೆಸ್ ವೈಸ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಆ ಪ್ರೋಸೆಸ್ ವೈಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಂದರೆ ಅಲ್ಲಿ 100% ಏನಿರುತ್ತೆ ಇಸ್ ಅ ಪ್ರೋಸೆಸ್ ಕಾಸ್ಟಿಂಗ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಬಿಕಾಸ್ ಕಾಸ್ಟ್ನ ಎಕ್ಸಾಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕಾಸ್ಟ್ನ ಅಕ್ಯುರೇಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪ್ರೋಸೆಸ್ ಕಾಸ್ಟಿಂಗ್ ವಿಲ್ ಬಿ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲಿ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಪ್ರೋಸೆಸ್ ಕಾಸ್ಟಿಂಗು, ಅದನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಇಂಟ್ರೊಡಕ್ಷನ್ ಆಫ್ ರಾ ಮೆಟೀರಿಯಲ್ ಇನ್ ಪ್ರೋಸೆಸ್ 1 ಅಕೌಂಟ್. ಸೊ ಫಸ್ಟ್ಲಿ ಏನು ಮಾಡ್ತೀವಿ? ಇಂಟ್ರೊಡಕ್ಷನ್ ಆಫ್ ರಾ ಮೆಟೀರಿಯಲ್ ಪ್ರೋಸೆಸ್ 1ನಲ್ಲಿ ಇಂಟ್ರೊಡಕ್ಷನ್ ಮಾಡಿದ್ರೆ ಅಗೈನ್ ಆ ಪ್ರೋಸೆಸ್ 1 ಇಂಟ್ರೊಡಕ್ಷನ್ ಏನಿದೆ ಇಂಟ್ರೊಡಕ್ಷನ್ ಆಗಿರುವಂತಹ ರಾ ಮೆಟೀರಿಯಲ್ ಆ ಪ್ರೋಸೆಸ್ 1ನ ಔಟ್ಪುಟ್ ಈಸ್ ಕನ್ವರ್ಟೆಡ್ ಇಂಟು ಪ್ರೋಸೆಸ್ 2ನ ಇನ್ಪುಟ್ ಆಗಿ ಕನ್ವರ್ಟ್ ಆಗುತ್ತೆ. ಒಂದು ಪ್ರೋಸೆಸ್ಸಿನ ಔಟ್ಪುಟ್ ಸೊ ನೆಕ್ಸ್ಟ್ ಪ್ರೋಸೆಸ್ಸಿನ ಪ್ರೋಸೆಸ್ 2ನ ಇನ್ಪುಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಥರ ಪ್ರೋಸೆಸ್ 2ನ ಔಟ್ಪುಟ್ ಈಸ್ ಕನ್ವರ್ಟೆಡ್ ಇಂಟು ಇನ್ಪುಟ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ರೋಸೆಸ್ 3 ಈಸ್ ಫೈನಲಿ ವಿ ಗಾಟ್ ಫಿನಿಶ್ಡ್ ಗೂಡ್ಸ್ ಆಫ್ ದ ಕಂಪನಿ. ಸೊ ಆ ಕಂಪನಿಯಲ್ಲಿ ಸೊ ಸೆಲ್ಲಿಂಗ್ ರೆಡಿ ಟು ಸೇಲ್ಸ್ ಅಂದರೆ ಏನಾಗುತ್ತೆ? ಸೇಲ್ಸ್ ಮಾಡೋದಕ್ಕೆ ರೆಡಿ ಆಗುತ್ತೆ ಈಸ್ ಫಿನಿಶ್ಡ್ ಗೂಡ್ಸ್. ಸೊ ಇಲ್ಲಿ ಏನಾಗ್ತಾ ಇದೆ, ಒಂದು ಕಂಪನಿ ರಾ ಮೆಟೀರಿಯಲ್ನ ಇಂಟ್ರಡಕ್ಷನ್ ಮಾಡ್ತಾ ಇದೆ ಪ್ರೋಸೆಸ್ 1ಗೆ ಆ್ಯಂಡ್ ಪ್ರೋಸೆಸ್ 1ನ ಔಟ್ಪುಟ್ಟು ನೆಕ್ಸ್ಟ್ ಪ್ರೋಸೆಸ್ಸಿನ ಇನ್ಪುಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಪ್ರೋಸೆಸ್ 2ನ ಔಟ್ಪುಟ್ಟು ನೆಕ್ಸ್ಟ್ ಪ್ರೋಸೆಸ್ಸಿನ ಇನ್ಪುಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಸೊ ಜನರಲಿ ಇಲ್ಲಿ ಫಾರ್ಮೆಟ್ ನೋಡೋದಾದರೆ ಇಲ್ಲಿ ಪ್ರೋಸೆಸ್ 1 ಆ್ಯಂಡ್ ಪ್ರೋಸೆಸ್ 2 ಆ್ಯಂಡ್ ಪ್ರೋಸೆಸ್ 3 ಅಂತ ಇದೆ. ಸೊ ಪ್ರೋಸೆಸ್ 1 ಡೇಟಾಸ್ ಆ್ಯಂಡ್ ಕ್ರೆಡಿಟಾಸ್. ಈ ಡೇಟಾ ಸೈಡ್ ಏನೇನು ಎಂಟರ್ ಮಾಡಬೇಕಾಗುತ್ತೆ? ಜನರಲಿ ಫಾರ್ ಎಕ್ಸಾಂಪಲ್ sundry materials, wages, overheads like the debtors and creditors ಬಂದಾಗ ಅದರ ಇನ್ಕಮ್ ಏನಿದೆ ಆ ಪ್ರೋಸೆಸ್ 1ನ ಇನ್ಕಮ್ಮು ಆ್ಯಂಡ್ ಸೇಮ್ ಲೈಕ್ ದ ಪ್ರೋಸೆಸ್ 2ನ ಎಕ್ಸ್ಪೆನ್ಸಸ್ ಆ್ಯಂಡ್ ಪ್ರೋಸೆಸ್ 2ನ ಇನ್ಕಮ್ಮು ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಪ್ರೋಸೆಸ್ 1ನ ಔಟ್ಪುಟ್ ಸೊ ನೆಕ್ಸ್ಟ್ ಪ್ರೋಸೆಸ್ಸಿನ ಇನ್ಪುಟ್ ಆಗಿ ಕನ್ವರ್ಟ್ ಆಗುತ್ತೆ. ಜನರಲಿ ಇಲ್ಲಿ ಹೇಳಿದ್ನಲ್ಲ ಅದೇ ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಇಷ್ಟು ಮೇನ್ಲಿ ಒಂದು ಬೇಸಿಕ್ ಪ್ರೋಸೆಸ್ ಕಾಸ್ಟಿಂಗ್ ಎಲ್ಲಿ ಅಪ್ಲಿಕೇಬಲ್ ಆಗುತ್ತೆ, ಏನಕ್ಕೋಸ್ಕರ ಅಪ್ಲಿಕೇಬಲ್ ಆಗುತ್ತೆ ಅಂತ ಬೇಸಿಕ್ ಒಂದು ಇಂಟ್ರೊಡಕ್ಷನ್ನು. ಸೊ ನೆಕ್ಸ್ಟ್ ನೋಡೋಣ ಇಸ್ ಅ ಫಾರ್ಮೆಟ್ ಆಫ್ ಪ್ರೋಸೆಸ್ ಕಾಸ್ಟಿಂಗ್. ಸೊ ಫಾರ್ಮೆಟ್ ಯಾವ ಥರ ಇರುತ್ತೆ ನಾ ಪ್ರೋಸೆಸ್ ಕಾಸ್ಟಿಂಗ್ ಆ್ಯಂಡ್ ಈಚ್ ಪ್ರೋಸೆಸ್ಸಲ್ಲಿ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ಮೆಟ್ ಯಾವ ಥರ ಇರುತ್ತೆ ಅಂತ ನೋಡೋಣ ನೆಕ್ಸ್ಟ್. ಸೊ ನೆಕ್ಸ್ಟ್ ನೋಡೋದಾದರೆ ಇಸ್ ಅ ಫಾರ್ಮೆಟ್ ಆಫ್ ಪ್ರೋಸೆಸ್ ಕಾಸ್ಟಿಂಗ್. ಸೊ ಆಲ್ರೆಡಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಪ್ರೋಸೆಸ್ ಕಾಸ್ಟಿಂಗ್ ಏನು ಅಂದರೆ ಏನು, ಪ್ರೋಸೆಸ್ ಕಾಸ್ಟಿಂಗ್ ಯಾವ ಥರ ಅಪ್ಲಿಕೇಬಲ್ ಆಗುತ್ತೆ, ಪ್ರೋಸೆಸ್ ಕಾಸ್ಟಿಂಗ್ ಎಲ್ಲಿ ಕಾಸ್ಟ್ನ ಅಕ್ಯುರೇಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬಳಸ್ತಾರೆ, ಎಂಥ ಕಂಪ್ನೀಸಲ್ಲಿ ಬಳಸ್ತಾರೆ ಅಂತ ನೋಡಿದ್ದೀವಿ. ಸೊ ಇಲ್ಲಿ ನೆಕ್ಸ್ಟು ಫಾರ್ಮೆಟ್ ಇದು ಸಿಂಪಲ್ ಫಾರ್ಮೆಟ್ ಆಗಿರುತ್ತೆ. ಸೊ ಈಸಿ ಇರುತ್ತೆ. ಈಸ್ ಅ ಪ್ರೋಸೆಸ್
ಅಕೌಂಟ್ ಪ್ರೋಸೆಸ್ ಅಕೌಂಟ್ ಫಾರ್ಮೇಟ್ ಆಗಿರುತ್ತೆ. ಇಸ್ ಅ ಪರ್ಟಿಕ್ಯುಲರ್ ಕ್ವಾಂಟಿಟಿ ರೇಟ್ ಅಂಡ್ ರುಪೀಸ್, ಪರ್ಟಿಕ್ಯುಲರ್ ಕ್ವಾಂಟಿಟಿ ರೇಟ್ ಅಂಡ್ ರುಪೀಸ್. ಸೊ ಜನರಲಿ ಇಲ್ಲಿ ಡೆಬಿಟ್ ಸೈಡ್ ಏನು ಎಂಟರ್ ಆಗುತ್ತೆ, ಸೊ ಆಲ್ ದ ಎಕ್ಸ್ಪೆನ್ಸಸ್ ವಿಲ್ ಬಿ ಎಂಟರ್ ಇನ್ ಡೆಬಿಟ್ ಸೈಡ್ ಆನ್ ಪ್ರೋಸೆಸ್ ಅಕೌಂಟ್. ಎಲ್ಲ ಪ್ರೋಸೆಸ್ ಅಕೌಂಟಿನಲ್ಲಿ ಒಂದು ಡೆಬಿಟ್ ಸೈಡಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಜನರಲಿ ಟು ಮೆಟೀರಿಯಲ್ಸ್, ಟು ಸನ್ರಿ ಮೆಟೀರಿಯಲ್, ಟು ವೇಜಸ್, ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡ್ ಓವರ್ ಹೆಡ್ಸ್. ಅಂಡ್ ನೆಕ್ಸ್ಟ್ ಬರುತ್ತೆ ಅಬ್ನಾರ್ಮಲ್ ಗೈನ್ ಅಕೌಂಟ್. ಅಬ್ನಾರ್ಮಲ್ ಗೈನ್ ಅಕೌಂಟ್ ಇನ್ ದಿಸ್ ಪ್ರೋಸೆಸ್ ಅಕೌಂಟ್ ಟಾಪಿಕಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಅಬ್ನಾರ್ಮಲ್ ಗೈನ್ ಅಕೌಂಟ್ ಆ್ಯಂಡ್ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಆರ್ ಅಬ್ನಾರ್ಮಲ್ ಲಾಸ್ ಆರ್ ಅಬ್ನಾರ್ಮಲ್ ಗೈನ್, ಈ ಪ್ರಾಬ್ಲಮಲ್ಲಿ ಗೈನ್ ಬಂದಿದೆಯಾ ಆರ್ ಲಾಸ್ ಬಂದಿದೆಯಾ ಅನ್ನೋದು ಕ್ಯಾಲ್ಕುಲೇಟ್ ಮಾಡೋದೇ ಒಂದು ಸ್ವಲ್ಪ ಕಷ್ಟಕರವಾಗಿರುತ್ತೆ. ಈಸಿ ಇರುತ್ತೆ, ಅದನ್ನು ನೋಡೋಣ ನೆಕ್ಸ್ಟು. ಸೊ ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ, ಪ್ರೋಸೆಸ್ ಆನ್ ಸೇಲ್ ಸೋಲ್ಡ್ ಇಮ್ಮಿಡಿಯೇಟ್ಲಿ. ಇನ್ ದ ಕೇಸ್ ಏನಾದರೂ ಇಮ್ಮಿಡಿಯೇಟ್ ಒಂದು ಪ್ರೋಸೆಸ್ಸಿನ ಔಟ್ಪುಟ್ ಏನಿದೆ ಅದನ್ನು ಇನ್ ಕೇಸ್ ಏನಾದರೂ ಸೋಲ್ಡ್ ಮಾಡಿದ್ರೆ ಅಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಸೋಲ್ಡ್ ಇಮಿಡಿಯೇಟ್ಲಿ. ಜನರಲಿ ಈ ಪಾಯಿಂಟು ನಮ್ಮ ಪ್ರಾಬ್ಲಮಲ್ಲಿ ರೇರ್ ಕೇಸಲ್ಲಿ ಬರುತ್ತೆ. ಓಕೆ ಫೈನ್, ತಿಳ್ಕೊಂಡಿರೋಣ. ಪ್ರಾಫಿಟ್ ಆನ್ ಸೇಲ್ ಸೋಲ್ಡ್ ಇಮಿಡಿಯೇಟ್ಲಿ ಇನ್ ದಿ ಪ್ರೋಸೆಸ್. ಈ ಪ್ರೋಸೆಸ್ ಒನ್ನಿನ ಅಕೌಂಟಲ್ಲೇ ಏನಾದರೂ ಸೋಲ್ಡ್ ಆದಾಗ ಇಸ್ ಅ ಪ್ರಾಫಿಟ್ ಆನ್ ಸೇಲ್ ಅಂತ ಬರುತ್ತೆ, ಜನರಲಿ ಬರಲ್ಲ. ಸೊ ಸೀದಾ ನೋಡೋಣ. ಸೊ ಬೈ ನಾರ್ಮಲ್ ಲಾಸ್ ಅಕೌಂಟ್, ಜನರಲಿ ಒಂದು ಕಂಪನಿಯಲ್ಲಿ ಏನಾಗುತ್ತೆ ನಾರ್ಮಲ್ ಇಷ್ಟು ಲಾಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ನಮ್ಮ ಪ್ರಾಬ್ಲಮಲ್ಲೂ ಕೊಟ್ಟಿರ್ತಾರೆ. ಅಂಡ್ ಸೇಲ್ ಆಫ್ ಸ್ಕ್ರಾಪ್, ಇಲ್ಲಿ ಸೇಲ್ ಆಫ್ ಸ್ಕ್ರಾಪ್ ಹೆಂಗೆ ಇನ್ವಾಲ್ವ್ ಆಗುತ್ತೆ ಅಂದರೆ ಇಟ್ ವಿಲ್ ಬಿ ಇನ್ವಾಲ್ವ್ಡ್ ಆನ್ ನಾರ್ಮಲ್ ಲಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಸ್ ಎ ನಾರ್ಮಲ್ ಲಾಸ್ ಇದೆ, ಆ ನಾರ್ಮಲ್ ವೇಸ್ಟೇಜ್ ಇದೆ, ಆ ನಾರ್ಮಲ್ ವೇಸ್ಟೇಜ್ನ ಇನ್ ಕೇಸ್ ಏನಾದರೂ ಸೋಲ್ಡ್ ಮಾಡಿದ್ರೆ, ಮಾರಾಟ ಮಾಡಿದ್ರೆ ಅವಾಗ ಸೇಲ್ ಆನ್ ಸ್ಕ್ರಾಪ್ ಅಂತ ಬರುತ್ತೆ. ಸೊ ವಿ ಕನ್ಸಿಡರ್ಡ್ ಆನ್ ಪ್ರೈಸ್ ಅಮೌಂಟಲ್ಲಿ ಫ್ಲೈಟ್ ಬ್ರ್ಯಾಕೆಟಲ್ಲಿ ತೊಗೋಬೇಕಾಗತ್ತೆ. ನಿಮಗೆ ಒಂದು ಪ್ರಾಬ್ಲಮ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಎಲ್ಲಿ ತೊಗೋಬೇಕಾಗತ್ತೆ ಅಂತ. ಸೊ ನೆಕ್ಸ್ಟ್ ಬೈ ಬ್ಯಾಂಕ್ ಸೋಲ್ಡ್ ಇಮ್ಮಿಡಿಯೇಟ್ಲಿ, ಇನ್ ಕೇಸ್ ಏನಾದರೂ ಇದೇ ಪರ್ಟಿಕ್ಯುಲರ್ ಪ್ರೋಸೆಸ್ಸಲ್ಲೇ ಫಿನಿಶ್ಡ್ ಏನು ಔಟ್ಪುಟ್ ಬಂದಿರುತ್ತೆ ಔಟ್ಪುಟ್ನ ಸೋಲ್ಡ್ ಮಾಡಿದ್ರೆ ಅಲ್ಲಿ ಸೋಲ್ಡ್ ಇಮ್ಮಿಡಿಯೇಟ್ಲಿ ಅಂತ ವಿ ವಿಲ್ ಟೇಕ್ ದಟ್. ಸೊ ನೆಕ್ಸ್ಟ್ ಬರುತ್ತೆ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಸೊ ಇಲ್ಲಿ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಆ್ಯಂಡ್ ಆಲ್ರೆಡಿ ನಾನು ಹೇಳಿದ್ದೀನಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಆ್ಯಂಡ್ ಅಬ್ನಾರ್ಮಲ್ ಗೈನ್ ಅಕೌಂಟ್. ಗೈನ್ ಏನು ಬಂದಿರುತ್ತೆ ಈ ಪ್ರೋಸೆಸ್ಸಲ್ಲಿ ಅಬ್ನಾರ್ಮಲ್ ಗೈನ್ ಬಂದಿದೆಯಾ, ಈ ಪ್ರೋಸೆಸ್ಸಲ್ಲಿ ಅಬ್ನಾರ್ಮಲ್ ಲಾಸ್ ಬಂದಿದೆಯಾ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಏನೂ ಇಲ್ಲ ಇಲ್ಲಿ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇನ್ ಕೇಸ್ ನಾವೇನಾದರೂ ಔಟ್ಪುಟ್ಟು ಎಷ್ಟು ಬಂದಿದೆ ಆ್ಯಂಡ್ ನಮಗೆ ಇನ್ಪುಟ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಬ್ನಾರ್ಮಲ್ ಲಾಸ್ ಆ್ಯಂಡ್ ಅಬ್ನಾರ್ಮಲ್ ಗೈನ್. ಒಂದು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಇಲ್ಲಿ ಗೈನ್ ಬಂದಿದೆಯಾ ಆರ್ ಲಾಸ್ ಬಂದಿದೆಯಾ. ಅಬ್ನಾರ್ಮಲ್ ಲಾಸ್ ಆ್ಯಂಡ್ ಅಬ್ನಾರ್ಮಲ್ ಗೈನ್ ಅಂದರೆ ವಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್, ಅದು ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ, ಅದು ಎಮರ್ಜೆನ್ಸಿ ಅಕ್ಕರ್ ಆಗಿಬಿಡುತ್ತೆ, ಸಡನ್ಲಿ ಅಕ್ಕರ್ ಆಗಿರುತ್ತೆ. ಅಂತಹ ಲಾಸ್ನ ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಅಬ್ನಾರ್ಮಲ್ ಗೈನ್ನ ವಿ ಡಿಡ್ ನಾಟ್ ಎಕ್ಸ್ಪೆಕ್ಟ್, ಎಕ್ಸ್ಟ್ರಾ ಬಂದಿರುತ್ತೆ, ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಬಂದಾಗ ಅಬ್ನಾರ್ಮಲ್ ಗೈನ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಇಸ್ ಅ ಪ್ರೋಸೆಸ್ ಸೆಕೆಂಡ್ ಅಕೌಂಟ್. ಸೊ ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟಿದೆ, ಸೊ ಇಲ್ಲಿ ಏನು ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟಿರುತ್ತೆ ಅದು ಪ್ರೋಸೆಸ್ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಪ್ರೋಸೆಸ್ ಇನ್ಪುಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಎಲ್ಲಿ ಕಳಿಸ್ಬೇಕಾಗತ್ತೆ ನೆಕ್ಸ್ಟ್ ಪ್ರೋಸೆಸ್ನ ಇನ್ಪುಟ್ ಆಗಿ ಕನ್ವರ್ಟ್ ಆಗುತ್ತೆ. ಆರ್ ಲಾಸ್ಟ್ ಪ್ರೋಸೆಸ್ಸಲ್ಲಿ ನಾವು ಫಿನಿಶ್ಡ್ ಗೂಡ್ಸ್ ಅಂತ ತೊಗೊತೀವಿ, ಆರ್ ಲಾಸ್ಟ್ ಪ್ರೋಸೆಸ್ಸಲ್ಲಿ ಇದು ಬರುತ್ತೆ. ಸೊ ಇಲ್ಲಿ ಫಸ್ಟ್ ಪ್ರೋಸೆಸ್ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಪ್ರೋಸೆಸ್ 2 ಅಕೌಂಟ್ ಅಂತ ತೊಗೋಬೇಕು, ಟ್ರಾನ್ಸ್ಫರ್ ಟು ದ ಪ್ರೋಸೆಸ್ 2 ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಸೇಮ್ ಲೈಕ್ ದಟ್ ಈಸಿ ಫಾರ್ಮೆಟ್ ನೋಡ್ಕೊಳ್ಳಿ, ಅದನ್ನು ನೀಟಾಗಿ ಒಂದು ಸೈಡ್ ಬರ್ಕೊಂಡಿರಿ. ಸೊ ನಾವು ಒಂದು ಪ್ರಾಬ್ಲಮ್ ಮಾಡ್ತಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. ಸೊ ನೆಕ್ಸ್ಟ್ ನೋಡೋಣ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್. ಸೊ ಆಲ್ರೆಡಿ ವಿ ಡಿಸ್ಕಸಿಂಗ್ ಅಬೌಟ್ ದ ಫಾರ್ಮೆಟ್ ಆಫ್ ಪ್ರೋಸೆಸ್ ಕಾಸ್ಟಿಂಗ್. ಏನು ಫಾರ್ಮೆಟ್ ಇದೆ ಪ್ರೋಸೆಸ್ ಕಾಸ್ಟಿಂಗಲ್ಲಿ ಆ್ಯಂಡ್ ಡೆಬಿಟ್ ಸೈಡ್ ಏನು ಎಂಟರ್ ಆಗುತ್ತೆ ಆ್ಯಂಡ್ ಕ್ರೆಡಿಟ್ ಸೈಡ್ ಏನು ಎಂಟರ್ ಆಗುತ್ತೆ ಅದನ್ನು ನೀಟಾಗಿ ಒಂದು ಸೈಡ್ ಬರ್ಕೊಳ್ಳಿ. ಸೊ ಇಟ್ ವಿಲ್ ಬಿ ಯೂಸ್ಫುಲ್, ನಾವು ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡೋದಕ್ಕೆ ಈಸಿ ಆಗ್ತದೆ. ಸೊ ನೋಡೋಣ. ದ ಪ್ರಾಡಕ್ಟ್ ಪಾಸಸ್ ಥ್ರೂ 3 ಪ್ರೋಸೆಸ್ ಎ ಆ್ಯಂಡ್ ಬಿ ಆ್ಯಂಡ್ ಸಿ. ದ ನಾರ್ಮಲ್ ವೇಸ್ಟೇಜ್ ಆಫ್ ಈಚ್ ಪ್ರೋಸೆಸ್ ಆ್ಯಸ್ ಫಾಲೋಸ್. ದ ಪ್ರತಿಯೊಂದು ಪ್ರೋಸೆಸ್ಸಿನಲ್ಲಿ ವೇಸ್ಟೇಜ್ ಇದೆ, ಏನಿದೆ ನಾರ್ಮಲ್ ವೇಸ್ಟೇಜ್ ಇದೆ. ಸಿ ದಟ್ ಈಸ್ ಅ ಪ್ರೋಸೆಸ್ 1 3%, ಪ್ರೋಸೆಸ್ ಬಿ 5% ಆ್ಯಂಡ್ ಪ್ರೋಸೆಸ್ 3 8%. ಇಟ್ಸ್ ಅ ನಾರ್ಮಲ್ ವೇಸ್ಟೇಜ್ ಇದೆ. ಸೊ ಇದೇ ನಾರ್ಮಲ್ ವೇಸ್ಟೇಜ್ನ ಸೋಲ್ಡ್ ಮಾಡಿದ್ರೆ ನಾವು ಸೇಲ್ ಆಫ್ ಸ್ಕ್ರಾಪ್ ಅಂತ ತೊಗೊಂಡ್ವಿ ಫಾರ್ಮೆಟಲ್ಲಿ. ಅದೇ ರೀತಿಯಾಗಿ ಪ್ರಾಬ್ಲಮ್ ಇದೆ. ದ ವೇಸ್ಟೇಜ್ ಆಫ್ ಪ್ರೋಸೆಸ್ ವೇ ವಾಸ್ ಸೋಲ್ಡ್ ಅಟ್ 25 ಪೈಸಾ ಪರ್ ಯೂನಿಟ್. 25 ಪೈಸಾ ಪರ್ ಯೂನಿಟ್ಗೆ ಸೋಲ್ಡ್ ಮಾಡ್ತಾ ಇದೆ. ವಿ ಕನ್ಸಿಡರ್ಡ್ ಇಟ್ ಈಸ್ ಎ ಸೇಲ್ ಆಫ್ ಸ್ಕ್ರಾಪ್. ಇಟ್ಸ್ ಅ ನಾರ್ಮಲ್ ವೇಸ್ಟೇಜ್ ಆಫ್ 3% ಇನ್ ದ ಪ್ರೋಸೆಸ್ ಎ ಆ್ಯಂಡ್ ದಟ್ ಪ್ರೋಸೆಸ್ ಎ ಸೋಲ್ಡ್
25 ಪೈಸಾ ಸೋಲ್ಡ್ ಮಾಡ್ತಾ ಇದೆ ಪರ್ ಯೂನಿಟ್, ಸೇಲ್ ಆಫ್ ಸ್ಕ್ರಾಪ್ ಅಂತ ಕನ್ವರ್ಟ್ ಆಗುತ್ತೆ. ದಟ್ ಆಫ್ ಪ್ರೋಸೆಸ್ ಬಿ ಅಟ್ 50 ಪೈಸೆ ಪರ್ ಯೂನಿಟ್. ಪ್ರೋಸೆಸ್ ಬಿ 5% ಆಫ್ ನಾರ್ಮಲ್ ವೇಸ್ಟ್ ಇದೆ, ಆ ನಾರ್ಮಲ್ ವೇಸ್ಟ್ನ 50 ಪೈಸಾ ಮೀನ್ಸ್ 0.50 ಸೋಲ್ಡ್ ಮಾಡ್ತಾ ಇದೆ. ದ ಪ್ರೋಸೆಸ್ ಸಿ ಅಟ್ ₹1 ಪರ್ ಯೂನಿಟ್. ಸೊ ಪ್ರೋಸೆಸ್ ಸಿ 8% ಇದೆ, ಅಗೈನ್ ಅದು 1 ರೂಪಿ ಹಂಗೆ ಸೋಲ್ಡ್ ಮಾಡ್ತಾ ಇದೆ ಪರ್ ಯೂನಿಟ್ ಆಗಿ. ಸೊ ನೆಕ್ಸ್ಟ್ ನೋಡೋಣ. ಸೊ 1000 units were issued to process A in the beginning October 2024 at cost ₹1 per unit. ಸೊ ನಾವು ಫಾರ್ಮೆಟಲ್ಲಿ ಹೇಳೋ ರೀತಿಯಾಗಿ 10,000 ಯೂನಿಟ್ ಇಂಟ್ರೊಡಕ್ಷನ್ ಆಫ್ ಪ್ರೋಸೆಸ್ 1 ಅಲ್ಲಿ ಬರ್ತಾ ಇದೆ. ಇಂಟ್ರೊಡಕ್ಷನ್ 10,000 into 1 per unit, introduction unit ಆಗಿ ಬರ್ತಾ ಇದೆ. The other expenses were as follows is a particular and process 1 and process 2 and process A and process B and process C. So sundry material 1,500 and 500 and labor 5,000 and 8,000 and 6,500 and direct expenses 1,050, 1,088 and 2,009 and actual output 9,500 units process A, 1,100 process B and 8,100 process C. Prepare the process accounts assuming that there were no opening stock and closing stock. Opening stock illa and closing stock illa. We have to prepare process account. In this problem alli same problem, same method examination ಗೆ occur ಆಗುತ್ತೆ. ಇಲ್ಲಿ ಜನರಲಿ ನಾವು ನೋಡೋದಾದರೆ ನಾರ್ಮಲ್ ವೇಸ್ಟೇಜ್ ಇದೆಯಾ, ಆ ನಾರ್ಮಲ್ ವೇಸ್ಟೇಜು ಸೋಲ್ಡ್ ಆಗ್ತಾ ಇದೆಯಾ, ಸೋಲ್ಡ್ ಆಗ್ತಾ ಇದ್ದರೆ ವಿ ಕನ್ಸಿಡರ್ಡ್ ಸೇಲ್ ಆಫ್ ಸ್ಕ್ರಾಪ್ ಅಂತ ತೊಗೊತೀವಿ. ಇಲ್ಲಿ ನಮಗೆ ಆ್ಯಕ್ಚುಯಲ್ ಔಟ್ಪುಟ್ ಕೊಟ್ಟಿದ್ದಾರಾ, ಆ್ಯಕ್ಚುಯಲ್ ಔಟ್ಪುಟ್ ಕೊಟ್ಟ ಮೇಲೆ ಸೊ ವಿ ನೋ ದ ಆ ಪ್ರೋಸೆಸ್ಸಲ್ಲಿ ಅಬ್ನಾರ್ಮಲ್ ಗೇನ್ ಬಂದಿದೆಯಾ ಆರ್ ಅಬ್ನಾರ್ಮಲ್ ಲಾಸ್ ಬಂದಿದೆಯಾ ಅನ್ನೋದನ್ನ ನೋಡಬೇಕಾಗತ್ತೆ. ಓಕೆ ಫೈನ್, ಆಲ್ರೆಡಿ ನಾವು ಫಾರ್ಮೇಟ್ ನೋಡಿದ್ದೀವಿ ಆ್ಯಂಡ್ ಒಂದು ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದಕ್ಕೆ ಆನ್ಸರ್ ಮಾಡಿ ನೋಡೋಣ. ಸೊ ಇಲ್ಲಿ ಜನರಲಿ ಹೇಳೋದಾದರೆ 3 ಪ್ರೋಸೆಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಫಸ್ಟ್ ಏನು ಮಾಡಿದ್ವಿ, ಇಲ್ಲಿ ಪ್ರೋಸೆಸ್ ಅಕೌಂಟ್ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಪ್ರೋಸೆಸ್ ಎ ಅಕೌಂಟ್. ಸೊ ಪರ್ಟಿಕ್ಯುಲರ್ ಆ್ಯಂಡ್ ಯೂನಿಟ್ಸ್ ಆ್ಯಂಡ್ ರುಪೀಸ್, ಪರ್ಟಿಕ್ಯುಲರ್ ಯೂನಿಟ್ಸ್ ಆ್ಯಂಡ್ ರುಪೀಸ್ನ ಎಂಟರ್ ಮಾಡಿದ್ದೀವಿ. ಸೊ ನೋಡೋಣ, ಇಲ್ಲಿ ಪ್ರೋಸೆಸ್ ಎ ಅಲ್ಲಿ ಜನರಲಿ ಏನಾಗ್ತಾ ಇದೆ, ಇಂಟ್ರೊಡಕ್ಷನ್ ಯೂನಿಟ್ ಆಗ್ತಾ ಇದೆ ನೋಡಿ. 10,000 units were issued to process A. ಸೊ 10,000 ಯೂನಿಟ್ಸ್ನ ಇಲ್ಲಿ ತೊಗೊಂಡಿದ್ದೀನಿ, 10,000 ಯೂನಿಟ್ಸ್. ಅದೇ 10,000 ಯೂನಿಟ್ಸ್ 1 ರೂಪಿಗೆ ಸೋಲ್ಡ್ ಆಗ್ತಾ ಇದೆ. ಸೊ ಫಸ್ಟ್ಲಿ ವಿ ಟೇಕ್ ದಟ್ ಪ್ರೋಸೆಸ್ 1ನಲ್ಲೇ ಯಾವುದನ್ನು ತೊಗೋಬೇಕಾಗತ್ತೆ, ಇಂಟ್ರೊಡಕ್ಷನ್ ಯೂನಿಟ್ ಎಷ್ಟು ಇಂಟ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅದನ್ನು ಎಂಟರ್ ಮಾಡಿ. ಇಂಟ್ರೊಡಕ್ಷನ್ ಟು ಪ್ರೋಸೆಸ್ ಎ ಇಲ್ಲಿ 10,000 ಯೂನಿಟ್ ಮಾಡ್ತಾ ಇದ್ದಾರೆ. ಸೋಲ್ಡ್ ಕಾಸ್ಟ್ ಎಷ್ಟಕ್ಕೆ, 1 ಪರ್ ಯೂನಿಟ್ ನೋಡಿ. 10,000 into 1, 10,000 ಅಮೌಂಟು ಡೈರೆಕ್ಟಾಗಿ ಬರುತ್ತೆ. ಅವ್ರು ಕಾಸ್ಟ್ ಪರ್ ಯೂನಿಟ್ 2 ರೂಪಿಗೆ ಮಾಡ್ತಾ ಇದ್ರೆ 2 ಅಂತ ತೊಗೊಂಡಾಗ ನಮಗೆ 20,000 ಬರುತ್ತೆ. ಸೊ ನಾವು ಫಸ್ಟ್ ಯಾವುದನ್ನ ಎಂಟರ್ ಮಾಡಬೇಕಾಗುತ್ತೆ, ಸೊ ಇಂಟ್ರೊಡಕ್ಷನ್ ಆಫ್ ಪ್ರೋಸೆಸ್ ಎ ಅಕೌಂಟ್. ಕ್ಲಿಯರ್. ಆ್ಯಂಡ್ ನೆಕ್ಸ್ಟ್ ನೋಡೋಣ, ಈಸ್ ಅ ಪ್ರೋಸೆಸ್ ಎ ಅಕೌಂಟಲ್ಲೇ ಡೆಬಿಟ್ ಸೈಡಲ್ಲಿ ಏನು ಎಂಟರ್ ಮಾಡಬೇಕಾಗತ್ತೆ. ಸೊ ನೋಡಿ ಇಲ್ಲಿ, ಸೊ ವೇರ್ ಎಕ್ಸ್ಪೆನ್ಸಸ್, ಅದರ್ ಎಕ್ಸ್ಪೆನ್ಸಸ್ ಏನಿದೆ, ಪ್ರೋಸೆಸ್ ಎ ಸನ್ರಿ ಮೆಟೀರಿಯಲ್ 1,000, process A sundry material 1,000, same labor 5,000, so labor 5,000 and direct expenses 1,050. so clear ನೋಡಿ, direct expenses 1,050. ಸೊ ನಾವು ಆಲ್ ದ ಎಕ್ಸ್ಪೆನ್ಸಸ್ನೆಲ್ಲ ಏನು ಮಾಡಿದ್ವಿ, ಒಂದು ಕಡೆ ಡೆಬಿಟ್ ಸೈಡ್ ಎಂಟರ್ ಮಾಡಿದ್ವಿ ಆನ್ ಪ್ರೋಸೆಸ್ ಎ ಅಕೌಂಟ್. ಈ ಪ್ರೋಸೆಸ್ ಎ ಅಲ್ಲಿ ಏನೇನು ಎಕ್ಸ್ಪೆನ್ಸಸ್ ಇನ್ಕರ್ ಆಗುತ್ತೆ ಅದನ್ನು ಎಂಟರ್ ಮಾಡಿದ್ದೀವಿ. ಕ್ಲಿಯರ್. ನಾವು ಡೆಬಿಟ್ ಸೈಡು ಡಿಸ್ಕಷನ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಏನು ಎಂಟರ್ ಮಾಡಬೇಕಾಗುತ್ತೆ, ಸೊ ಫಾರ್ಮೇಟ್ ಮುಖಾಂತರ ಬೈ ನಾರ್ಮಲ್ ಲಾಸ್ ಅಂತ ಡೈರೆಕ್ಟಾಗಿ ಎಂಟರ್ ಮಾಡ್ತೀವಿ. ಸೊ ಬೈ ನಾರ್ಮಲ್ ಲಾಸ್ ಅಂತ ನಮ್ಮ ಪ್ರಾಬ್ಲಮಲ್ಲಿ ನಾರ್ಮಲ್ ಲಾಸ್ ಅಂತ ಕೊಟ್ಟಿರಲ್ಲ, ನಾರ್ಮಲ್ ವೇಸ್ಟೇಜ್ ಅಂತ ಕೊಟ್ಟಿರ್ತಾನೆ. ಸೊ ಇಲ್ಲಿ ನಾರ್ಮಲ್ ವೇಸ್ಟೇಜ್ ಅಂದರೆ ಪ್ರೋಸೆಸ್ ಎ ಅಲ್ಲಿ ಎಷ್ಟು ಪರ್ಸೆಂಟ್ ಇದೆ ನಾರ್ಮಲ್ ವೇಸ್ಟೇಜ್. ಸಿ ನೋಡಿ, ಪ್ರೋಸೆಸ್ ಎ ಅಲ್ಲಿ 1,000 ಯೂನಿಟ್ಸ್. ಸೊ ನಾವಿಲ್ಲಿ ನಾರ್ಮಲ್ ವೇಸ್ಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ 10,000 ಯೂನಿಟ್ಸ್ ಇದೆ ಇಂಟ್ರೊಡಕ್ಷನ್ ಯೂನಿಟ್. ಈ 10,000 ಯೂನಿಟ್ ಇಂಟು 3% ಮಾಡಬೇಕಾಗತ್ತೆ. ನಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಇಸ್ ಅ ನಾರ್ಮಲ್ ವೇಸ್ಟೇಜ್ ಆಫ್ ಈಚ್ ಪ್ರೋಸೆಸ್ ಆಸ್ ಫಾಲೋಸ್. ಪ್ರೋಸೆಸ್ ಎ 3%, ಪ್ರೋಸೆಸ್ ಎ ಎಷ್ಟು 3%, ಅದು ಯಾವುದ್ರ ಮೇಲೆ ಮಾಡಬೇಕಾಗತ್ತೆ, ಇಂಟ್ರೊಡಕ್ಷನ್ ಯೂನಿಟ್ ಮೇಲೆ. 10,000 ಇಂಟ್ರೊಡಕ್ಷನ್ ಯೂನಿಟ್ ತೊಗೊಂಡಿದ್ದೀವಲ್ವ, ಆ 10,000 ಇಂಟು 3% ಮಾಡಬೇಕಾಗತ್ತೆ. ಸೊ ನಮ್ಗೆ ಎಷ್ಟು ಬರುತ್ತೆ,
300 ಬರುತ್ತೆ. 300 ಯೂನಿಟ್ಸು ನಾರ್ಮಲ್ ವೇಸ್ಟೇಜ್ ಆಗಿದೆ ಅಂತ ಬರುತ್ತೆ. ಹಂಗೆ ನೋಡೋಣ. ನೆಕ್ಸ್ಟು ನಾನು ಫಾರ್ಮೇಟಲ್ಲಿ ಹೇಳೋದಾದರೆ ಬೈ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ಎಂಟರ್ ಮಾಡ್ತೀವಿ. ಸರ್ ಇಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ನಮಗೆ ಕೊಟ್ಟೇ ಇಲ್ಲ ಅಂತ ಹೇಳೋದಲ್ಲ. ಇಲ್ಲಿ ನೋಡಿ ಸ್ಕ್ರ್ಯಾಪ್ ವ್ಯಾಲ್ಯೂ ಏನಂತ ಹೇಳಿದ್ದೀನಿ. ನಾರ್ಮಲ್ ವೇಸ್ಟೇಜ್ನ ಇನ್ ಕೇಸ್ ಏನಾದರೂ ಸೋಲ್ಡ್ ಮಾಡಿದ್ರೆ ನೋಡಿ ಇಲ್ಲೇ ಇದೆ, ದ ವೇಸ್ಟೇಜ್ ಪ್ರೋಸೆಸ್ ಎ ವಾಸ್ ಸೋಲ್ಡ್ ಅಟ್ 25 ಪೈಸೆ ಅಂತ ಹೇಳ್ತಾ ಇದ್ದಾನೆ. ನಮಗೆ ನಾರ್ಮಲ್ ವೇಸ್ಟೇಜ್ ಎಷ್ಟು ಬಂತು? 300. ಜನರಲಿ 300 ನಾರ್ಮಲ್ ವೇಸ್ಟೇಜ್ ಬಂದಿದೆ. ಈ ನಾರ್ಮಲ್ ವೇಸ್ಟೇಜ್ನೇ 0.25 ಮೀನ್ಸ್ 25 ಪೈಸೆಗೆ ಸೋಲ್ಡ್ ಮಾಡ್ತಾ ಇದೆ ಪ್ರೋಸೆಸ್ ಎ ಅಲ್ಲಿ. ಅದನ್ನು ಡೈರೆಕ್ಟ್ಲಿ ಎಂಟರ್ ಮಾಡಬೇಕಾಗತ್ತೆ ಅಮೌಂಟ್ ಕಾಲಮಲ್ಲಿ. ನೋಡಿ ನಾರ್ಮಲ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆರ್ ನಾರ್ಮಲ್ ಲಾಸ್ ಅಂದರೆ ನಾರ್ಮಲ್ ವೇಸ್ಟೇಜು 3%. ಯಾವುದ್ರ ಮೇಲೆ ತೊಗೋಬೇಕಾಗತ್ತೆ? ಇಂಟ್ರಡಕ್ಷನ್ ಆಫ್ ಯೂನಿಟ್ಸ್ ಮೇಲೆ ತೊಗೋಬೇಕಾಗತ್ತೆ. ಅಗೈನ್ ಸ್ಕ್ರ್ಯಾಪ್ ವ್ಯಾಲ್ಯೂ ಎಂಟರ್ ಮಾಡಿದ್ದೀವಿ. ಸ್ಕ್ರ್ಯಾಪ್ ವ್ಯಾಲ್ಯೂ ನಮ್ಗೆ ಎಷ್ಟು ನಾರ್ಮಲ್ ವೇಸ್ಟೇಜ್ ಆಗಿದೆ ಯೂನಿಟ್ಸ್ ಇಂಟು ಪ್ರೋಸೆಸ್ ಎಲ್ಲಿ ಎಷ್ಟಕ್ಕೆ ಸೋಲ್ಡ್ ಮಾಡಿದರೆ ಅದಕ್ಕೆ ಎಂಟರ್ ಮಾಡಿ ಅಮೌಂಟ್ ಕಾಲಮಲ್ಲಿ ತೊಗೋಬೇಕಾಗತ್ತೆ ಸ್ಕ್ರ್ಯಾಪ್ ವ್ಯಾಲ್ಯೂ. ಆ್ಯಂಡ್ ಹಂಗೆ ನೋಡೋದಾದರೆ ನೆಕ್ಸ್ಟ್ ಹೆಡ್ಡಿಂಗ್ ಹಾಕೋಬಿಡೋಣ ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಸರ್ ಇಲ್ಲಿ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಆರ್ ಅಬ್ನಾರ್ಮಲ್ ಗೇನ್ ಅಕೌಂಟ್ ಅಂತ ಹೆಂಗೆ ಸರ್ ಕಂಡುಹಿಡಿಯೋದು? ನಾವು ಅಬ್ನಾರ್ಮಲ್ ಲಾಸ್ ಅಕೌಂಟ್ನ ಫೈಂಡ್ ಔಟ್ ಮಾಡೋ ಮೊದಲು ಆ್ಯಕ್ಚುಯಲ್ ಔಟ್ಪುಟ್ ಆಫ್ ಪ್ರೋಸೆಸ್ ಎ ಅಕೌಂಟ್ ನೋಡಿ ಏನಿದೆ. ಆ್ಯಕ್ಚುಯಲ್ ಔಟ್ಪುಟ್ ಆಫ್ ಪ್ರೋಸೆಸ್ ಎ ಅಕೌಂಟ್ ಏನಿದೆ ನೋಡಿ ಇಲ್ಲಿ. ಆ್ಯಕ್ಚುಯಲ್ ಔಟ್ಪುಟ್ ಆಫ್ ಪ್ರೋಸೆಸ್ ಎ ಅಕೌಂಟ್ 9500 ಯೂನಿಟ್ಸ್. ಡೈರೆಕ್ಟಾಗಿ ಎಂಟರ್ ಮಾಡಿಬಿಡಿ. ಎಷ್ಟಾಯಿತು? 9500 ಯೂನಿಟ್ಸ್. ಅರ್ಥ ಆಗಿದೆ? ನೋಡಿ ಇಲ್ಲಿ ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟು ಬಂತು? 9500. ಇಲ್ಲೇನಿದೆ ಇದನ್ನೇ ಎಂಟರ್ ಮಾಡಿದ್ದೀವಿ. ಯಾವಾಗ? ಅಬ್ನಾರ್ಮಲ್ ಲಾಸ್ ಮೆನ್ಷನ್ ಮಾಡುವ ಮೊದಲೇ ನಾವು ಆ್ಯಕ್ಚುಯಲ್ ಔಟ್ಪುಟ್ನ ಎಂಟರ್ ಮಾಡಿಬಿಡಿ. ಆದಮೇಲೆ ಗೊತ್ತಾಗುತ್ತೆ ನಮಗೆ ಆ ಪ್ರೋಸೆಸ್ಸಲ್ಲಿ ಅಬ್ನಾರ್ಮಲ್ ಗೇನ್ ಬಂದಿದೆಯಾ ಆರ್ ಅಬ್ನಾರ್ಮಲ್ ಲಾಸ್ ಬಂದಿದೆಯಾ. ನೋಡೋಣ ಇವಾಗ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಎಷ್ಟು ಬರುತ್ತೆ ಅಂತ? 10,000 ಯೂನಿಟ್ಸ್ ಬರುತ್ತೆ ಅಂತ. ನಾವು 10,000 ಯೂನಿಟ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ನಮ್ಗೆ ಎಷ್ಟು ಬರ್ತಾ ಇದೆ? 9,500 ಯೂನಿಟ್ಸ್ ಬರ್ತಾ ಇದೆ ಪ್ಲಸ್ ನಾರ್ಮಲ್ ಲಾಸ್ 3 ಯೂನಿಟ್ಸ್ ಬರ್ತಾ ಇದೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ನಾರ್ಮಲ್ ಲಾಸ್ನ 3 ಯೂನಿಟ್ ಮೀನ್ಸ್ ಲಾಸ್ ಆಗುತ್ತೆ ಅಂತ. ಟೋಟಲ್ 9,800 ಬರ್ತಾ ಇದೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 10,000, ನಮಗೆ ಬರ್ತಾ ಇರೋದು 9,200. ಬಟ್ ಇಲ್ಲಿ ಏನಾಗಿದೆ? ಎಕ್ಸ್ಟ್ರಾ ಲಾಸ್ ಆಗಿದೆ. ಈ ಎಕ್ಸ್ಟ್ರಾ ಲಾಸ್ನೇ ವಿ ಡಿಡ್ ನಾಟ್ ಎಕ್ಸ್ಪೆಕ್ಟೆಡ್, ಅದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಆದ್ದರಿಂದ ಈ 200 ಏನಾಗುತ್ತೆ? ಅಬ್ನಾರ್ಮಲ್ ಲಾಸ್ ಆಗುತ್ತೆ. ಅರ್ಥ ಆಗಿದೆ ಅನ್ಕೊತೀನಿ. ನಾವು ಅಂದ್ಕೊಂಡಿದ್ದು 10,000 ಯೂನಿಟ್ಸು, ನಮಗೆ ಬರ್ತಾ ಇರೋದು 9,800 ಯೂನಿಟ್ಸು ಪ್ಲಸ್ ನಾರ್ಮಲ್ ಲಾಸ್ನ ಆ್ಯಡ್ ಮಾಡಿದ್ದೀವಿ. ನಮಗೇನು ಎಕ್ಸ್ಟ್ರಾ ಲಾಸ್ ಆಗ್ತಾ ಇದೆ? 200 ಯೂನಿಟ್ಸ್ ಲಾಸ್ ಆಗ್ತಾ ಇದೆ. ವಿ ಕನ್ಸಿಡರ್ಡ್ ಇಟ್ ಈಸ್ ಎ ಅಬ್ನಾರ್ಮಲ್ ಲಾಸ್. ಈ ಅಬ್ನಾರ್ಮಲ್ ಲಾಸ್ ಅಂತ ಯೂನಿಟ್ಸ್ ಕನ್ವರ್ಟ್ ಮಾಡಿದ್ವಿ. ಬಟ್ ಈ ಅಬ್ನಾರ್ಮಲ್ ಲಾಸ್ ಅಮೌಂಟ್ನ ಕನ್ವರ್ಟ್ ಮಾಡಬೇಕಾಗತ್ತೆ. ಈ ಕನ್ವರ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ. ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೀವಿ. ಇಲ್ಲಿ ಕೇಸ್ ಏನಾದರೂ ಈ ಪ್ರೋಸೆಸ್ಸಲ್ಲಿ ಅಬ್ನಾರ್ಮಲ್ ಗೇನ್ ಬಂದಿದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಗೇನ್ ಅಂತ ತೊಗೊತೀವಿ. ಸಿಂಪಲ್. ಇಲ್ಲಿ ಐ ಥಿಂಕ್ ಅರ್ಥ ಆಗಿದೆ ಅನ್ಕೊತೀನಿ. ಅಬ್ನಾರ್ಮಲ್ ಲಾಸ್ ಹೆಂಗೆ ಬಂತು? ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 10,000 ಯೂನಿಟ್ಸು, ನಮಗೆ ವಿತ್ ಲಾಸ್ನ ಆ್ಯಡ್ ಮಾಡಿದ್ರೆ 9,800 ನಮಗೆ ಬರ್ತಾ ಇದೆ ಆ್ಯಕ್ಚುಲಿ. ಬಟ್ ಇನ್ನು 200 ಲಾಸ್ ಆಗಿದೆ. ಅದೇ ಅಬ್ನಾರ್ಮಲ್ ಲಾಸ್ ಅಂತ ತೊಗೊಂಡಿದ್ದೀವಿ. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಅಮೌಂಟು. ಫಾರ್ಮುಲಾ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಆರ್ ಕಾಸ್ಟ್ ಪರ್ ಯೂನಿಟ್. ಟೋಟಲ್ ಡೆಬಿಟರ್ಸ್ ಮೈನಸ್ ನಾರ್ಮಲ್ ಲಾಸ್ ವ್ಯಾಲ್ಯೂ. ಟೋಟಲ್ ಡೆಬಿಟರ್ಸ್ ಮೀನ್ಸ್ ಈ ಟೋಟಲ್ ಇದೆಯಲ್ಲ 10,000 ಆ್ಯಂಡ್ 1,000 ಆ್ಯಂಡ್ 5,000 ಆ್ಯಂಡ್ 1,050. ಇದನ್ನು ಟೋಟಲ್ ಮಾಡಿದ್ರೆ ನಮಗೆ 17,050 ಬರುತ್ತೆ. ಟೋಟಲ್ ಡೆಟಾಸ್ ಇನ್ ದ ಪ್ರೋಸೆಸ್ ಅಕೌಂಟ್. ಈ ಪ್ರೋಸೆಸ್ಸಿನ ಟೋಟಲ್ ಡೆಟಾಸ್ ಮೈನಸ್ ನಾರ್ಮಲ್ ಲಾಸ್ ವ್ಯಾಲ್ಯೂ ಮೈನಸ್ ನಾರ್ಮಲ್ ಲಾಸ್ ಇದೆಯಲ್ಲ. ಇಲ್ಲಿ ವ್ಯಾಲ್ಯೂ ತೊಗೋಬೇಕಾಗತ್ತೆ. ಸ್ಕ್ರ್ಯಾಪ್ ವ್ಯಾಲ್ಯೂ ಸೋಲ್ಡ್ ಮಾಡಿರ್ತೀವಲ್ವ ಅದನ್ನು ತೊಗೋಬೇಕಾಗತ್ತೆ. 75 ನಾರ್ಮಲ್ ನೋಡಿ ಇಲ್ಲಿ 75 ನಾರ್ಮಲ್ ಲಾಸ್ ವ್ಯಾಲ್ಯೂ ಮೀನ್ಸ್ ಸ್ಕ್ರ್ಯಾಪ್ ವ್ಯಾಲ್ಯೂನ ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟು ಟೋಟಲ್ ಇನ್ಪುಟ್, ಟೋಟಲ್ ಯೂನಿಟ್ ಇನ್ ಇನ್ಪುಟ್. ಆ ಪ್ರೋಸೆಸ್ಸಲ್ಲಿ ಎಷ್ಟು ಇಂಟ್ರಡಕ್ಷನ್ ಮಾಡಿದ್ದೀವಿ. ಈ ಪ್ರೋಸೆಸ್ಸಲ್ಲಿ ಎಷ್ಟು ಇಂಟ್ರಡಕ್ಷನ್ ಮಾಡಿದ್ದೀವಿ. ಇಲ್ಲಿ ನೋಡಿ ಇಲ್ಲಿ ಇಂಟ್ರಡಕ್ಷನ್ 10,000 ಯೂನಿಟ್ಸ್ ಮೈನಸ್ 300 ಇಟ್ ಈಸ್ ಎ ನಾರ್ಮಲ್ ಲಾಸ್ ಯೂನಿಟ್. ಇಲ್ಲಿ ತೊಗೊಂಡಿದ್ದು ಸ್ಕ್ರ್ಯಾಪ್ ವ್ಯಾಲ್ಯೂ, ಇಲ್ಲಿ ತೊಗೊಂಡಿದ್ದು ಯೂನಿಟ್ಸ್. ಇಲ್ಲಿ ನೋಡಿ ಇಲ್ಲಿ ಯೂನಿಟ್ಸ್ ಇದೆ, ಇದನ್ನು
ಇಲ್ಲಿ ತಗೋಬೇಕಾಗತ್ತೆ ನಾರ್ಮಲ್ ಲಾಸ್ ಯೂನಿಟ್ಸ್. ಸೊ 75 ಇಟ್ ಈಸ್ ಎ ಸ್ಕ್ರಾಪ್ ವ್ಯಾಲ್ಯೂ, ಇಲ್ಲಿ ತಗೋಬೇಕಾಗತ್ತೆ. ಇಂಟು 200 ಇಟ್ ಈಸ್ ಎ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಕ್ಲಿಯರ್? ಸೊ ಫಾರ್ಮೇಟ್ ಮೀನ್ಸ್ ಫಾರ್ಮುಲಾ ನೋಡ್ಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್ ಅಕೌಂಟ್, ಟೋಟಲ್ ಡೆಟಾಸ್ ಮೈನಸ್ ನಾರ್ಮಲ್ ಲಾಸ್ ಅಕೌಂಟ್ ಡಿವೈಡೆಡ್ ಬೈ ಟೋಟಲ್ ಯೂನಿಟ್ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ಸ್ ಇಂಟು ಅಬ್ನಾರ್ಮಲ್ ಲಾಸ್. ಇಟ್ ಈಸ್ ಎ ಪ್ರೋಸೆಸ್ 1 ಅಕೌಂಟ್. ಎನಫ್. ಸೊ ಎಷ್ಟು ಬಂತು? 350 ಬಂದಿದೆ. ಇದೇ 350ನ ಇಲ್ಲಿ ಎಂಟರ್ ಮಾಡಿ ಅಮೌಂಟ್ ಕಾಲಮಲ್ಲಿ. ಸೊ ಈ 350ನ ಎಂಟರ್ ಮಾಡ್ತೀವಿ. ಅಗೈನ್ ಡೆಬಿಟ್ಸ್ ಎಲ್ಲ ಎಂಟರ್ ಮಾಡಿ ಆ್ಯಂಡ್ ಯೂನಿಟ್ಸ್ನೆಲ್ಲ ಟೋಟಲ್ ಮಾಡಿ ಆ್ಯಂಡ್ ಏನು ಟೋಟಲ್ ಇದೆ ಈ ಟೋಟಲ್ನ ಲೆಸ್ ಮಾಡಿದ್ರೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಅದೇ ಕನ್ಸಿಡರ್ ಆಗುತ್ತೆ. ಇಟ್ ಈಸ್ ಎ ಆ್ಯಕ್ಚುಯಲ್ ಔಟ್ಪುಟ್. ಐ ಥಿಂಕ್ ಅರ್ಥ ಆಯಿತು ಅಂದ್ಕೊತೀನಿ. ಇದು ಬ್ಯಾಲೆನ್ಸಿಂಗ್ ಫಿಗರ್. ಇಲ್ಲಿ 17,050, ಈ 17,050 ಇದನ್ನೆಲ್ಲ ಮೈನಸ್ ಮಾಡಿದ್ರೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ 16,625. ಸಿ ಆಲ್ರೆಡಿ ನಾವು ನೋಡಿದ್ವಿ ಇಸ್ ಅ ಪ್ರೋಸೆಸ್ ಎ ಅಕೌಂಟ್. ಈ ಪ್ರೋಸೆಸ್ ಎ ಅಕೌಂಟಲ್ಲಿ ಏನು ಬಂತು? 350 ಅಬ್ನಾರ್ಮಲ್ ಲಾಸ್ ಬಂತು. ಅದು ಡೈರೆಕ್ಟ್ಲಿ ಎಂಟರ್ ಮಾಡಿದ್ವಿ 350 ಆ್ಯಂಡ್ 16,625 ಏನಾಯಿತು? ಸೊ ಇಟ್ಸ್ ಎ ಆ್ಯಕ್ಚುಯಲ್ ಔಟ್ಪುಟ್. ಇಟ್ ಈಸ್ ಎ ಬ್ಯಾಲೆನ್ಸಿಂಗ್ ಫಿಗರ್. ಇದನ್ನು ಫಸ್ಟ್ ಡೆಬಿಟ್ ಸೈಡ್ ಎಂಟರ್ ಮಾಡಿದ್ವಿ. ಅಗೈನ್ ಆ ಬ್ಯಾಲೆನ್ಸಿಂಗ್ ಫಿಗರ್ ಬಂತು. ಅದೇ ಥರ ಸೊ ಇದು ಪ್ರೋಸೆಸ್ ಎ ಅಕೌಂಟ್. ಸೊ ನೆಕ್ಸ್ಟ್ ಪ್ರೋಸೆಸ್ ಬಿ ಅಕೌಂಟ್ ಹೋಗೋಣ. ಸೇಮ್ ಕ್ಯಾಲ್ಕುಲೇಷನ್ ಆಫ್ process B account. Same particular units rupees, particular units rupees. Same like that. But ಇಲ್ಲಿ actual output ಏನಿದೆ process A, so transfer to the process B. ಇದೇ ಏನು ಪ್ರೋಸೆಸ್ 1ನ ಔಟ್ಪುಟ್ಟು ನೆಕ್ಸ್ಟ್ ಪ್ರೋಸೆಸ್ಸಿನ ಇನ್ಪುಟ್ ಆಗಿ ತಗೋಬೇಕಾಗತ್ತೆ. ಮೇನ್ಲಿ ಇಲ್ಲಿ ನೀವು ಎಡವಬಾರ್ದಾಗಿರುತ್ತೆ. 9,500 ಡೈರೆಕ್ಟಾಗಿ ಎಂಟರ್ ಮಾಡಿ ಆ್ಯಂಡ್ 16,625 ಇಲ್ಲಿ ಎಂಟರ್ ಮಾಡಿ. ಸೊ ಇದು ಎಲ್ಲಿಂದ ತೊಗೊಂಡಿದ್ದೀವಿ? ಪ್ರೋಸೆಸ್ ಫ್ರಮ್ ಎ ಅಕೌಂಟಿಂದ ಬಂದಿದೆ. ಸೇಮ್ ಲೈಕ್ ದಟ್ ಇಲ್ಲಿ ಟು ಸನ್ರಿ ಮೆಟೀರಿಯಲ್ ನೋಡಿ ಇಲ್ಲೇನಿದೆ. ಸೊ ಸನ್ರಿ ಮೆಟೀರಿಯಲ್ ಪ್ರೋಸೆಸ್ ಬಿ ಅಲ್ಲಿ ಏನಿದೆ 1,500. ಸೇಮ್ ಲೇಬರ್ 8,000 ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 1,088ನ ಎಂಟರ್ ಮಾಡಿದ್ದೀವಿ. ಸೊ ಇಲ್ಲೂ ಅಷ್ಟೇ ಸೇಮ್ ಪ್ರೋಸೆಸ್ ಬಿಯಲ್ಲಿ ಏನೇನು ಎಕ್ಸ್ಪೆನ್ಸಸ್ ಇನ್ವಾಲ್ವ್ ಆಗಿದೆ ಅದನ್ನೆಲ್ಲ ಎಂಟರ್ ಮಾಡಿ. ಸೇಮ್ ಇದನ್ನು ಆದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಾಗತ್ತೆ? ಬೈ ನಾರ್ಮಲ್ ಲಾಸ್ ಅಕೌಂಟ್ ಅಂತ ಎಂಟರ್ ಮಾಡಿ. ಬೈ ನಾರ್ಮಲ್ ಲಾಸ್ ಅಕೌಂಟ್ ಇಲ್ಲಿ ನೋಡಿ ಪ್ರೋಸೆಸ್ ಬಿಯಲ್ಲಿ ಏನು ಕೇಳಿದ್ದಾರೆ? ಪ್ರೋಸೆಸ್ ಬಿ 5% ಏನಿದೆ ನಾರ್ಮಲ್ ವೇಸ್ಟೇಜ್. ಸೊ ನಾರ್ಮಲ್ ವೇಸ್ಟೇಜ್ 5% ಯಾವುದ್ರ ಮೇಲೆ ತಗೋಬೇಕಾಗತ್ತೆ? 9,500 ಇಂಟು 5%. ಸೊ ಇಲ್ಲಿ ಇಂಟ್ರೊಡಕ್ಷನ್ ಯೂನಿಟ್. ಸೊ ಪ್ರೋಸೆಸ್ ಬಿ ಇದಲ್ವಾ ಇದು? ಪ್ರೋಸೆಸ್ ಬಿ ಇದು 9,500. 9,500 ಇಂಟು 5% ಮಾಡಬೇಕಾಗತ್ತೆ. ಪ್ರೋಸೆಸ್ ಬಿ ನಾರ್ಮಲ್ ವೇಸ್ಟೇಜ್ 475 ಯೂನಿಟ್ಸ್ ಬರುತ್ತೆ. ಈ 475 ಯೂನಿಟ್ಸ್ನ ಸೋಲ್ಡ್ ಮಾಡ್ತಾ ಇದ್ದಾನೆ. ಸೊ ವೇಸ್ಟೇಜ್ ಸೋಲ್ಡ್ ಅಂತ ಬಂದಾಗ ನಾವು ಸ್ಕ್ರಾಪ್ ವ್ಯಾಲ್ಯೂ ಅಂತ ತೊಗೊತೀವಿ. 475 ಇಂಟು 0.50. ಸರ್ 0.50 ಏನು ಅಂದರೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ. ದ ಪ್ರೋಸೆಸ್ ನೋಡಿ ಇಲ್ಲಿದೆ. ದ ಪ್ರೋಸೆಸ್ ಬಿ ಅಟ್ 50 ಪೈಸೆ ಪರ್ ಯೂನಿಟ್ ಅಂದರೆ ಸೋಲ್ಡ್ ಮಾಡ್ತಾ ಇದ್ದಾರೆ. 50 ಪೈಸೆ ಪರ್ ಯೂನಿಟಾಗಿ ಸೋಲ್ಡ್ ಮಾಡ್ತಾ ಇದ್ದಾರೆ. 238ನ ಡೈರೆಕ್ಟ್ಲಿ ಎಂಟರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಟೈಪ್ ಲಾಸ್ಟೆಲ್ಲ ಹೇಳಿದೆ ಇಲ್ಲಿ ಅಬ್ನಾರ್ಮಲ್ ಗೈನ್ ಅಂತ, ಅಬ್ನಾರ್ಮಲ್ ಲಾಸ್ ಅಂತ ಆರ್ ಅಬ್ನಾರ್ಮಲ್ ಗೈನ್ ಅಂತ ಫೈಂಡ್ ಔಟ್ ಮಾಡೋ ಮೊದಲೇ ನಾವು ಆ್ಯಕ್ಚುಯಲ್ ಔಟ್ಪುಟ್ ಆಫ್ ಪ್ರೋಸೆಸ್ ಬಿದು ಎಂಟರ್ ಮಾಡಿಬಿಡಿ. ಸೊ ಆ್ಯಕ್ಚುಯಲ್ ಔಟ್ಪುಟ್ ಆಫ್ ಪ್ರೋಸೆಸ್ ಬಿದು ಎಷ್ಟಿದೆ? 9,100 ಯೂನಿಟ್. ನೋಡಿ ಇಲ್ಲಿ ಆ್ಯಕ್ಚುಯಲ್ ಔಟ್ಪುಟ್ ಆಫ್ ಪ್ರೋಸೆಸ್ ಬಿ 9,100 ಯೂನಿಟ್. 9,100 ಯೂನಿಟ್ ಇಲ್ಲಿ ಎಂಟರ್ ಮಾಡಿ. ಇದಾದಮೇಲೆ ನಾವು ನೋಡಬೇಕಾಗತ್ತೆ ಈ ಪ್ರೋಸೆಸ್ಸಲ್ಲಿ ಅಬ್ನಾರ್ಮಲ್ ಲಾಸ್ ಆಗಿದೆಯಾ ಆರ್ ಅಬ್ನಾರ್ಮಲ್ ಗೇನ್ ಆಗಿದೆಯಾ ಅನ್ನೋದು ನೋಡಬೇಕಾಗತ್ತೆ. ಸೊ ಇಲ್ಲಿ ನಾವು ಇಂಟ್ರೊಡಕ್ಷನ್ ಮಾಡಿದ್ದು ಇಲ್ಲಿ ನೋಡಿ, ನಾವು ಇಂಟ್ರೊಡಕ್ಷನ್ ಮಾಡಿದ್ದು 9,500 ಯೂನಿಟ್ಸ್. ಕ್ಲಿಯರ್? ಸೊ ನಮಗೆ ಆ್ಯಕ್ಚುಲಾಗಿ ಬರ್ತಾ ಇರೋದು 9,100 ಯೂನಿಟ್ ಪ್ಲಸ್ 475. ಸೊ 475 ಏನು? ನಾರ್ಮಲ್ ಲಾಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಬಟ್ ನಮ್ಗೆ ಎಷ್ಟು ಬರ್ತಾ ಇದೆ? 5 + 7 + 5. ಸೊ 9,575 ಬರ್ತಾ ಇದೆ. ಸೊ ನಾವು ಅಂದ್ಕೊಂಡಿದ್ದು 9,500, ನಮಗೆ ಬರ್ತಾ ಇರೋದು 9,575. ಸೊ ಇಲ್ಲಿ 50 ಏನಾಗಿದೆ? ಎಕ್ಸ್ಟ್ರಾ ಆಗಿದೆ. ಇಲ್ಲಿ ಎಕ್ಸ್ಟ್ರಾ ಆದಾಗ ಏನಂತ ಕರಿಬೇಕು? ಇದನ್ನು ಅಬ್ನಾರ್ಮಲ್ ಗೇನ್ ಅಕೌಂಟ್. ಸೊ ನಮಗಿಲ್ಲಿ ನೋಡಿ ಇಲ್ಲಾಗಿದ್ದು
200 ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 10,000, ನಮಗೆ ಬರ್ತಾ ಇದ್ದಿದ್ದು 9,800. 200 ಲಾಸ್ ಆಗಿದೆ. ಸೊ ಇದು ಅಬ್ನಾರ್ಮಲ್ ಲಾಸ್. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 9,500, ನಮಗೆ ಬರ್ತಾ ಇರೋದು 9,575. ಬಟ್ ಇಲ್ಲಿ ನಾರ್ಮಲ್ ಲಾಸ್ನ ಆ್ಯಡ್ ಮಾಡಬೇಕಾಗತ್ತೆ. ಮೈಂಡ್ ಇಟ್, ಅದನ್ನು ಮರಿಬೇಡಿ. ಆಕ್ಚುಲ್ ಔಟ್ಪುಟ್ ಪ್ಲಸ್ ನಾರ್ಮಲ್ ಲಾಸ್ 9,575, ಇಲ್ಲಿ 75 ಎಕ್ಸ್ಟ್ರಾ ಆಗಿದೆ. ಇದನ್ನೇ ಅಬ್ನಾರ್ಮಲ್ ಗೈನ್ ಅಂತ ತೊಗೊಂಡಿದ್ದೀನಿ. ಆದ್ದರಿಂದ ಇಲ್ಲಿ ಅಬ್ನಾರ್ಮಲ್ ಗೈನ್ ಯೂನಿಟ್ಸಲ್ಲಿ 75 ಹಾಕಿದ್ದೀನಿ. ನೆಕ್ಸ್ಟು ಇದಕ್ಕೆ ಅಮೌಂಟ್ ತೊಗೋಬೇಕಾದ್ರೆ ನಾವು ಫಾರ್ಮುಲಾ ಹಾಕ್ಕೊಬೇಕಾಗತ್ತೆ, ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಗೈನ್ ಅಂತ. ಸೊ ಟೋಟಲ್ ಡೇಟಾಸ್ ಮೈನಸ್ ನಾರ್ಮಲ್ ಲಾಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ಯೂನಿಟ್ ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ ಇಂಟು ಅಬ್ನಾರ್ಮಲ್ ಗೈನ್ ಅಕೌಂಟ್. ಸರ್ ಇಲ್ಲಿ ಅಬ್ನಾರ್ಮಲ್ ಲಾಸ್ ಅಂತ ತೊಗೊಂಡ್ರಿ, ಇಲ್ಲಿ ಅಬ್ನಾರ್ಮಲ್ ಗೈನ್ ಅಂತ ತೊಗೊಂಡ್ರಿ ಅಂದರೆ ಈ ಪ್ರೋಸೆಸ್ಸಲ್ಲಿ ಅಬ್ನಾರ್ಮಲ್ ಲಾಸ್ ಬಂದಿದೆ, ಆದ್ದರಿಂದ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಈ ಪ್ರಾಬ್ಲಮಲ್ಲಿ ಅಬ್ನಾರ್ಮಲ್ ಗೈನ್ ಬಂದಿದೆ, ಆದ್ದರಿಂದ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಗೈನ್ ಅಂತ ತೊಗೊಂಡಿದ್ದೀನಿ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ಟೋಟಲ್ ಡೇಟಾಸ್, ಸೊ ಎಕ್ಸೆಪ್ಟು ಅಬ್ನಾರ್ಮಲ್ ಗೈನ್ ಅಮೌಂಟ್ ಬಿಟ್ಬಿಡಬೇಕು. ಸೊ ಇನ್ನೆಲ್ಲ ಟೋಟಲ್ ಡೇಟಾಸ್ ಎಷ್ಟು ಬರುತ್ತೆ? 27,333. ಇದು 16,625 ಪ್ಲಸ್ 1,500 ಪ್ಲಸ್ 8,000 ಪ್ಲಸ್ 1,088. ಇದನ್ನು ಟೋಟಲ್ ಮಾಡಿದ್ರೆ ಟೋಟಲ್ ಡೇಟಾಸ್ 27,313 ಮೈನಸ್ 238 ಯಾವುದು ಅಂದರೆ ನಾರ್ಮಲ್ ಲಾಸ್ ವ್ಯಾಲ್ಯೂ. ಇಲ್ಲಿದೆ ಅಲ್ವಾ, ಸ್ಕ್ರಾಪ್ ಸೋಲ್ಡ್ ಮಾಡಿರ್ತೀವಲ್ವಾ, ಅದನ್ನು ನಾರ್ಮಲ್ ಲಾಸ್ ವ್ಯಾಲ್ಯೂ 238 ಡಿವೈಡೆಡ್ ಬೈ 9,500 ಯೂನಿಟ್ಸ್. ಏನು ಇಂಟ್ರಡಕ್ಷನ್ ಮಾಡ್ತಾ ಇದ್ದೀವಿ ಇದರ ಪ್ರೋಸೆಸ್ಸಲ್ಲಿ 9,500 ಯೂನಿಟ್ಸ್ ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ಸ್ 475 ನಾರ್ಮಲ್ ಲಾಸ್ ಇಂಟು 75 ಇಟ್ಸ್ ಎ ಅಬ್ನಾರ್ಮಲ್ ಗೈನ್. 75 ಅಬ್ನಾರ್ಮಲ್ ಗೈನ್ ನಾವು ಟೋಟಲ್ ಮಾಡಿದ್ರೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 225 ಬರುತ್ತೆ. ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ಸ್ಟೆಪ್ ತೊಗೊಂಡು ಇದನ್ನು ಮೈನಸ್ ಮಾಡಿ ಇದನ್ನು 225 ಬರುತ್ತೆ. ಅದನ್ನು ಡೈರೆಕ್ಟ್ ಅಮೌಂಟ್ ಕಾಲಮ್ಗೆ ತೊಗೊಳ್ಳಿ ಆ್ಯಂಡ್ ಟೋಟಲ್ ಮಾಡಿ ಇದನ್ನು ಲೆಸ್ ಮಾಡಿದ್ರೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಯಾವುದು? 27,300. ಇಟ್ಸ್ ಎ ಆ್ಯಕ್ಚುಯಲ್ ಔಟ್ಪುಟ್ ಆಫ್ ಎಲ್ಲಿ ಪ್ರೋಸೆಸ್ ಬಿ ಅಕೌಂಟ್. ಈ ಪ್ರೋಸೆಸ್ ಬಿ ಅಕೌಂಟ್ನ ಔಟ್ಪುಟ್ಟು ನೆಕ್ಸ್ಟ್ ಪ್ರೋಸೆಸ್ನ ಇನ್ಪುಟ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ಸ್ ಅ ಲಾಸ್ಟ್ ಪ್ರೋಸೆಸ್. ಇಲ್ಲಿ ಏನಿದೆ ಇದನ್ನೇ ನಾವು ಎಲ್ಲಿ ಎಂಟರ್ ಮಾಡಬೇಕಾಗತ್ತೆ? ನೆಕ್ಸ್ಟ್ ಪ್ರೋಸೆಸ್ನ ಇನ್ಪುಟ್ ಆಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ಸಿ ಗೈಸ್, ಇಸ್ ಅ ಲಾಸ್ಟ್ ಪ್ರೋಸೆಸ್. ನೋಡೋಣ. ಇಲ್ಲಿ ಪ್ರೋಸೆಸ್ ಬಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ನಮ್ಗೆ ಏನು ಬಂತು? ಅಬ್ನಾರ್ಮಲ್ ಗೈನ್ ಅಕೌಂಟ್ ಬಂತು. ನಮ್ಗೆ ಗೊತ್ತಿದೆ, ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇಲ್ಲಿ ನಮಗೆ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಬರ್ತಾ ಇದೆ. ಅಬ್ನಾರ್ಮಲ್ ಗೈನ್ ಬಂತು, ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಗಿದೆ. ಟೋಟಲ್ ಡೇಟಾಸ್, ಇದು ಟೋಟಲ್ ಡೇಟಾಸ್. ಇದನ್ನು ಅಬ್ನಾರ್ಮಲ್ ಗೈನ್ನ ಟೋಟಲ್ ಮಾಡಬಾರ್ದು, ಬಿಕಾಸ್ ನಮಗೆ ಗೊತ್ತಿರಲ್ಲ. ಇಲ್ಲಿವರೆಗೂ ಮಾತ್ರ ಮಾಡಬೇಕಾಗತ್ತೆ. ಇನ್ ಕೇಸ್ ಅಬ್ನಾರ್ಮಲ್ ಗೈನ್ ಬಂದರೆ ಇಲ್ಲೆಲ್ಲ ಅಮೌಂಟ್ ಕಾಲಮ್ ತೊಗೊಳ್ಳಿ. ಈಸ್ ಫಸ್ಟ್ ಅಲ್ಲಿ ನೋಡಿ ಟೋಟಲ್ ಡೇಟಾಸ್, ಅಮೌಂಟ್ ಎಲ್ಲ ತೊಗೋಬೇಡಿ. ಟೋಟಲ್ ಡೇಟಾಸ್ ಇಲ್ಲಿ ನೋಡಿ 1,625 ತೊಗೊಂಡಿದ್ದೀನಲ್ವಾ, ಇದೇ ಥರ 27,313. ಸೇಮ್ ಲೈಕ್ ದಟ್ ಇಲ್ಲಿ ಮೈನಸ್ ನಾರ್ಮಲ್ ಲಾಸ್ ವ್ಯಾಲ್ಯೂ. ಸೊ ಇಲ್ಲಿ ಎಷ್ಟಿದೆ? ಮೈನಸ್ ನಾರ್ಮಲ್ ಲಾಸ್ ವ್ಯಾಲ್ಯೂ, ಸ್ಕ್ರಾಪ್ ವ್ಯಾಲ್ಯೂನ ತೊಗೋಬೇಕಾಗತ್ತೆ. ಡಿವೈಡೆಡ್ ಬೈ ಟೋಟಲ್ ಯೂನಿಟ್ ಇನ್ಪುಟ್. ಇಲ್ಲಿ ಇನ್ಪುಟ್ ಇಲ್ಲಿ 9,500ನ ಎಂಟರ್ ಮಾಡ್ತೀವಿ, ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ನ ಎಂಟರ್ ಮಾಡ್ತೀವಿ ಇಲ್ಲಿ. ಸೊ ಜನರಲಿ ಇಲ್ಲಿ ಮೇಲೆ ಎಲ್ಲ ಅಮೌಂಟ್ ಬರುತ್ತೆ ಅಲ್ವಾ, ಟೋಟಲ್ ಡೇಟಾಸು ಅಮೌಂಟೇ, ನಾರ್ಮಲ್ ಲಾಸ್ ವ್ಯಾಲ್ಯೂನು ಅಮೌಂಟೇ ಬರುತ್ತೆ. ಬಟ್ ಕೆಳಗಡೆ ಏನು ಬರುತ್ತೆ? ಯೂನಿಟ್ಸ್ ಬರುತ್ತೆ. ನೋಡಿ ಟೋಟಲ್ ಯೂನಿಟ್ಸು 9,500 ಯೂನಿಟ್ಸು, ಅನ್ನೋ ನಾರ್ಮಲ್ ಲಾಸ್ ಯೂನಿಟ್ಸು 475. ಇಲ್ಲಿ ಕೆಳಗಡೆ ಎಲ್ಲ ಯೂನಿಟ್ಸು, ಮೇಲೆ ಎಲ್ಲ ಅಮೌಂಟ್ ಬರುತ್ತೆ. ಇಂಟು ಅಬ್ನಾರ್ಮಲ್ ಗೈನ್ ಇದ್ದರೆ ಗೈನ್, ಲಾಸ್ ಇದ್ದರೆ ಲಾಸ್ ಬರುತ್ತೆ. ಇಟ್ಸ್ ಎ ಪ್ರೋಸೆಸ್ ಬಿ ಅಕೌಂಟ್. ಅಂದರೆ ನೆಕ್ಸ್ಟ್ ನೋಡೋಣ ಪ್ರೋಸೆಸ್ ಸಿ ಅಕೌಂಟ್. ಪ್ರೋಸೆಸ್ ಸಿ ಅಕೌಂಟ್ ನಾನು ಹೇಳೋದಾದರೆ ನೋಡಿ, ಪ್ರೋಸೆಸ್ ಸಿ ಅಕೌಂಟ್ ಮಾಡಬೇಕು ಅಂದರೆ ಜನರಲಿ ಇಲ್ಲಿ ಪ್ರೋಸೆಸ್ ಬಿಯಲ್ಲಿ ಏನು ಆಕ್ಚುಲ್ ಔಟ್ಪುಟ್ ಬಂದಿದೆ, ಇದೇ ಔಟ್ಪುಟ್ನ ಇಲ್ಲಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಬಂದಿದೆ? 9,100 ಆ್ಯಂಡ್ 27,300. ಇದನ್ನು ಡೈರೆಕ್ಟಾಗಿ ಇಲ್ಲಿ ಎಂಟರ್ ಮಾಡಿ. ಸೊ ಪ್ರೋಸೆಸ್ ಫ್ರಮ್ ಬಿ ಅಕೌಂಟ್ 9,100 27,300ನ ಡೈರೆಕ್ಟಾಗಿ ಎಂಟರ್ ಮಾಡಿದ್ದೀನಿ. ಸೇಮ್ ಅದೇ ರೀತಿಯಾಗಿ ಇಲ್ಲಿ ಸನ್ರಿ ಮೆಟೀರಿಯಲ್ ರಿಲೇಟೆಡ್ ಟು ದ ಪ್ರೋಸೆಸ್ ಸಿ. ಸನ್ರಿ ಮೆಟೀರಿಯಲ್ 500 ಇದೆ, ಸನ್ರಿ ಮೆಟೀರಿಯಲ್ 500 ಆ್ಯಂಡ್ ನೆಕ್ಸ್ಟ್ ಒನ್ ಲೇಬರ್ 6,500 ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 2,900. ಸೇಮ್ ಲೈಕ್ ದಟ್ ಇದನ್ನು ಎಂಟರ್ ಮಾಡಿದ್ದೀನಿ. ಕ್ಲಿಯರ್? ಇಲ್ಲಿ ಏನು ಎಕ್ಸ್ಪೆನ್ಸಸ್ ರಿಲೇಟೆಡ್ ಇದೆ ಅದನ್ನೆಲ್ಲ ಡೆಬಿಟ್ ಸೈಡ್ ಎಂಟರ್ ಮಾಡಿದ್ದೀನಿ. ಇಟ್ಸ್ ರಿಲೇಟೆಡ್ ಟು ದ ಪ್ರೋಸೆಸ್ ಸಿ ಅಕೌಂಟ್. ಸೇಮ್
ಈ ಪ್ರೋಸೆಸ್ ಸಿಯಲ್ಲಿ ಏನೇನು ಎಂಟರ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಬರಿಬೇಕಾಗುತ್ತೆ ಫಾರ್ಮೇಟ್ ಮುಖಾಂತರ ಬೈ ನಾರ್ಮಲ್ ಲಾಸ್ ಅಂತ ಎಂಟರ್ ಮಾಡಿ. ಸೊ ನಾರ್ಮಲ್ ಲಾಸ್ ಅಂತ ಎಂಟರ್ ಮಾಡಿದ್ಮೇಲೆ ನೋಡಿ ನಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ ದ ನಾರ್ಮಲ್ ವೇಸ್ಟೇಜ್ ಆಫ್ ಈಚ್ ಪ್ರೋಸೆಸ್ ಸಿಗೆ ಎಷ್ಟು ಪರ್ಸೆಂಟ್ 8%. ಆ 8% ಯಾವುದ್ರ ಮೇಲೆ ತಗೋಬೇಕಾಗತ್ತೆ, ಆ್ಯಕ್ಚುಲಿ ಪ್ರೋಸೆಸ್ ಸಿನ ಯೂನಿಟ್ ಎಷ್ಟಿರುತ್ತೆ 9100 ಇಂಟು 8% ಎಂಟರ್ ಮಾಡ್ತೀವಿ. ಇಟ್ಸ್ ಅ ನಾರ್ಮಲ್ ವೇಸ್ಟೇಜ್, ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ 8% ಅಂತ ಡೈರೆಕ್ಟಾಗಿ ತೊಗೊಂಡಿದ್ದೀವಿ. ಸೊ ಯೂನಿಟ್ಸ್ 728 ಬರುತ್ತೆ, ಯೂನಿಟ್ಸ್ ಕೆಳಗಡೆ 728 ಅಂತ ತೊಗೊಳ್ಳಿ. ಆ್ಯಂಡ್ ಅಗೈನ್ ಸ್ಕ್ರ್ಯಾಪ್ ವ್ಯಾಲ್ಯೂ ಏನಂತ ಹೇಳ್ತಾ ಇದ್ದಾನೆ, ದ ನಾರ್ಮಲ್ ವೇಸ್ಟೇಜ್ ಆಫ್ ಪ್ರೋಸೆಸ್ ಸಿ ಅಕೌಂಟ್. ಸೊ ಎಷ್ಟಕ್ಕೆ ಸೋಲ್ಡ್ ಮಾಡ್ತಾ ಇದ್ದಾರೆ, ದಟ್ ಪ್ರೋಸೆಸ್ ಸಿ ಅಕೌಂಟ್ 1 per ಯೂನಿಟ್ಗೆ ಸೋಲ್ಡ್ ಮಾಡ್ತಾ ಇದ್ದಾರೆ. 728 ಯೂನಿಟ್ ಲಾಸ್ ಆಗಿದೆ, ಎಷ್ಟಕ್ಕೆ ಸೋಲ್ಡ್ ಮಾಡ್ತಾ ಇದ್ದಾರೆ, 1 per ಯೂನಿಟ್ಗೆ ಸೋಲ್ಡ್ ಮಾಡ್ತಾ ಇದ್ದಾರೆ. ಇಸ್ ಕನ್ವರ್ಟ್ ಟು ದ 728 ಇಸ್ ಅ ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ ಅಮೌಂಟ್ ಆಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ತಗೋಬೇಕಾಗತ್ತೆ ಅಬ್ನಾರ್ಮಲ್ ಲಾಸ್ ಅಂತ ಬರ್ಕೊಳ್ಳಿ, ಬಟ್ ಡಿ ನಾಟ್ ಮೆನ್ಷನ್, ಅದನ್ನು ಬರೆಯೋಕ್ಕೆ ಹೋಗಬಾರ್ದು, ಜಸ್ಟ್ ಅಬ್ನಾರ್ಮಲ್ ಲಾಸ್ ಅಂತ ಮೆನ್ಷನ್ ಮಾಡಿ, ಅಮೌಂಟ್ ಬರೆಯೋಕ್ಕೆ ಹೋಗ್ಬಿಡಿ, ಇನ್ನೂ ನಮಗೆ ಗೊತ್ತಿಲ್ಲ. ಸೊ ನೆಕ್ಸ್ಟು ಆ್ಯಕ್ಚುಯಲ್ ಔಟ್ಪುಟ್ ಅಂತ ತೊಗೊಬಿಡಿ, ಬರಿಬೇಕು. ಆ್ಯಕ್ಚುಯಲ್ ಔಟ್ಪುಟ್ ಬರಿಬೇಕಾದ್ರೆ ಸೊ ಲಾಸ್ಟ್ ನೋಡಿ, ಆ್ಯಕ್ಚುಯಲ್ ಔಟ್ಪುಟ್ ಆಫ್ ಪ್ರೋಸೆಸ್ ಸಿ ಎಷ್ಟಿದೆ 8100 ಆ್ಯಂಡ್ 8100 ಡೈರೆಕ್ಟಾಗಿ ಎಂಟರ್ ಮಾಡಿದ್ದೀನಿ. ಸೊ ಈ ಎಂಟರ್ ಮಾಡಿದ್ಮೇಲೆ ಇವಾಗ ನೋಡಬೇಕಾಗತ್ತೆ ಈ ಪ್ರೋಸೆಸ್ಸಲ್ಲಿ ಅಬ್ನಾರ್ಮಲ್ ಲಾಸ್ ಬಂದಿದೆಯಾ ಆರ್ ಅಬ್ನಾರ್ಮಲ್ ಗೈನ್ ಬಂದಿದೆಯಾ ಅನ್ನೋದು ನೋಡಬೇಕಾಗತ್ತೆ. ಸಿ ನೋಡಿ, ನಾವು ಇಂಟ್ರೊಡಕ್ಷನ್ ಮಾಡಿದೆಷ್ಟು 9100, ನಾವು ಔಟ್ಪುಟ್ ಅಂದರೆ ಇಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, 9100 ಬರಬೇಕಾಗಿತ್ತು, ಆದರೆ ನಮ್ಗೆ ಎಷ್ಟು ಬರ್ತಾ ಇದೆ, ಸೊ ನಾವು 8100 ಆ್ಯಕ್ಚುಯಲ್ ಬರ್ತಾ ಇದೆ, ಪ್ಲಸ್ ನಾನು ಏನು ಆ್ಯಡ್ ಮಾಡಬೇಕು, ನಾರ್ಮಲ್ ಲಾಸ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ 8, 2 ಆ್ಯಂಡ್ 8 ಆ್ಯಂಡ್ 8 ಕ್ಲಿಯರ್. ಸೊ ಇಲ್ಲಿ 9100 ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಏನು ಬರುತ್ತೆ 9100 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಬಟ್ ನಮ್ಗೆ ಎಷ್ಟು ಬರ್ತಾ ಇದೆ 8100 ಆ್ಯಕ್ಚುಯಲ್, 728 ನಾರ್ಮಲ್ ಲಾಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಟೋಟಲ್ ಮಾಡಿದ್ರೆ 8828 ಬರ್ತಾ ಇದೆ. ನಮಗೆ ಬರಬೇಕಾಗಿದ್ದು ಇಷ್ಟು, ಬರ್ತಾ ಇರೋದು ಇಷ್ಟು, ಬಟ್ ಇಲ್ಲಿ ಏನಾಗ್ತಾ ಇದೆ, ಲಾಸ್ ಆಗ್ತಾ ಇದೆ. 9100ಅಲ್ಲಿ ಮೈನಸ್ ಮಾಡಿದ್ರೆ 8828 ಮೈನಸ್ ಮಾಡಿದ್ರೆ ನಮಗಿನ್ನೂ 272 ಏನಾಗ್ತಾ ಇದೆ, ಲಾಸ್ ಬರ್ತಾ ಇದೆ, ಎಕ್ಸ್ಟ್ರಾ ಲಾಸ್ ಬರ್ತಾ ಇದೆ. ಈ ಎಕ್ಸ್ಟ್ರಾ ಲಾಸ್ನ ಏನಂತ ತಗೋಬೇಕಾಗತ್ತೆ, ಅಬ್ನಾರ್ಮಲ್ ಲಾಸ್ 272 ಅಂತ ಎಂಟರ್ ಮಾಡಬೇಕಾಗತ್ತೆ. ಅಬ್ನಾರ್ಮಲ್ ಲಾಸ್ ಅಂತ ಯೂನಿಟ್ಸ್ ಆಗಿ ತೊಗೊಂಡ್ಮೇಲೆ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್, ಟೋಟಲ್ ಡೆಟಾಸ್ ಇನ್ ದ ಪ್ರೋಸೆಸ್ ಅಕೌಂಟ್, ಸೇಮ್ ಟೋಟಲ್ ಡೆಟಾಸ್ ಇನ್ ದ ಪ್ರೋಸೆಸ್ ಅಕೌಂಟ್ 27,300 ಆ್ಯಂಡ್ 500 ಆ್ಯಂಡ್ 6,500 ಆ್ಯಂಡ್ 2009, ಇದನ್ನು ಟೋಟಲ್ ಮಾಡಿದ್ರೆ 36,309 ಬರುತ್ತೆ. ಸೊ ಡೈರೆಕ್ಟ್ಲಿ ಟೋಟಲ್ ಡೆಟಾಸ್ ಇಂದ ಮೈನಸ್ 728 ಇನ್ ಸ್ಕ್ರ್ಯಾಪ್ ವ್ಯಾಲ್ಯೂ ಸೇಮ್ ಇದೆ, ಬಿಕಾಸ್ ಒನ್ ಸ್ಕ್ರ್ಯಾಪ್ ವ್ಯಾಲ್ಯೂ ಇರೋದ್ರಿಂದ ಯೂನಿಟ್ 2 ಅಂಡ್ ಎರಡೂ ಸೇಮ್ ಇದೆ. 728 ತಗೊಳ್ಳಿ, 9100 ಇಲ್ಲಿಂದ ಬರುತ್ತೆ, ಇಸ್ ಅ ಇಂಟ್ರೊಡಕ್ಷನ್ ಯೂನಿಟ್ ಪ್ರೋಸೆಸ್ ಬಿ 9100 ಮೈನಸ್ 728 ಇಟ್ಸ್ ಎ ಯೂನಿಟ್ ನಾರ್ಮಲ್ ಲಾಸ್ ಯೂನಿಟ್ ಇಂಟು ಅಬ್ನಾರ್ಮಲ್ ಲಾಸ್ ಅಕೌಂಟ್. ಅಬ್ನಾರ್ಮಲ್ ಲಾಸ್ ಏನಿದೆ, ಈ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಇಲ್ಲಿ ಎಂಟರ್ ಮಾಡಿದೆ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ 1156 ಬರುತ್ತೆ. ಅದನ್ನು ಡೈರೆಕ್ಟ್ ಅಮೌಂಟು 1156 ಅಂತ ತಗೊಳ್ಳಿ. ಸೊ ಇಲ್ಲಿ ನಮಗೆಲ್ಲ ಡೆಬಿಟ್ ಸೈಡೆಲ್ಲ ಎಂಟರ್ ಟೋಟಲ್ ಮಾಡಿದ್ದೀವಿ, ಅದನ್ನೇ ಈ ಕ್ರೆಡಿಟ್ ಸೈಡು ಎಂಟರ್ ಮಾಡಿ ಇನ್ನು ಲೆಸ್ ಮಾಡಿ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಇಟ್ ಈಸ್ ಎ ಆ್ಯಕ್ಚುಯಲ್ ಔಟ್ಪುಟ್ ಆರ್ ಫಿನಿಶ್ಡ್ ಗೂಡ್ಸ್ ಅಂತ ತಗೋಬೇಕಾಗತ್ತೆ. ಫೈನಲಿ ಇಸ್ ಅ ಫಿನಿಶ್ಡ್ ಗೂಡ್ಸ್ ರೆಡಿ, ಸೊ ಸೋಲ್ಡ್ಗೆ ರೆಡಿ ಆಗುತ್ತೆ. ಆ್ಯಕ್ಚುಲಿ ಇಷ್ಟಾಗಿರುತ್ತೆ, 8100 ಯೂನಿಟ್ಸ್ ರೆಡಿ ಆಗಿರುತ್ತೆ. ಇಷ್ಟು ಸೇಮ್ ಪ್ರೋಸೆಸ್ ಸಿದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಜನರಲಿ ನಿಮಗೆ ಟಾಸ್ಕ್ ಎಲ್ಲಾಗುತ್ತೆ ಅಂದರೆ ಒಂದು ಪ್ರೋಸೆಸ್ಸಲ್ಲಿ ಅಬ್ನಾರ್ಮಲ್ ಲಾಸ್ ಬರುತ್ತಾ ಅಥವಾ ಅಬ್ನಾರ್ಮಲ್ ಗೇನ್ ಬರುತ್ತಾ ಅನ್ನೋದೇ ಒಂದು ಸ್ವಲ್ಪ ಕಷ್ಟ ಆಗಿರುತ್ತೆ. ಅದನ್ನು ಡಿಫ್ರೆಂಟಾಗಿ ಏನೂ ಇರಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಬಂದರೆ ವಿಲ್ ಬಿ ಕನ್ಸಿಡರ್ಡ್ ಅಬ್ನಾರ್ಮಲ್ ಗೇನ್, ನಾವು ಎಕ್ಸ್ಪೆಕ್ಟ್ ಮಾಡದಿರೋದು ಕಮ್ಮಿ ಬಂದರೆ ವಿ ಕನ್ಸಿಡರ್ಡ್ ಅಬ್ನಾರ್ಮಲ್ ಲಾಸ್ ಅಂತ ಕನ್ಸಿಡರ್ ಮಾಡಿ. ಬಟ್ ಅಲ್ಲಿ ಏನು ಅಬ್ನಾರ್ಮಲ್ ಲಾಸ್ ಬಂದರೆ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್, ಅಲ್ಲಿ ಗೇನ್ ಬಂದರೆ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಗೇನ್ ಸೇಮ್ ಅಷ್ಟೇ. ಇಲ್ಲಿ ಫಾರ್ಮುಲಾ ಸೇಮ್ ಇರುತ್ತೆ, ಟೋಟಲ್ ಡೆಟಾಸ್ ಇನ್ ದ ಪ್ರೋಸೆಸ್ ಅಕೌಂಟ್ ಮೈನಸ್ ನಾರ್ಮಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ಯೂನಿಟ್ ಇನ್ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ ಇನ್ ಯೂನಿಟ್ ಇಂಟು ಅಬ್ನಾರ್ಮಲ್ ಲಾಸ್. ಇಲ್ಲಿ ಅಬ್ನಾರ್ಮಲ್ ಲಾಸ್ ಬಂದರೆ ಅಬ್ನಾರ್ಮಲ್ ಲಾಸ್ ಕೊಡಿ, ಅಬ್ನಾರ್ಮಲ್ ಗೇನ್ ಬಂದರೆ ಅಬ್ನಾರ್ಮಲ್ ಗೇನ್ ಕೊಡಿ. ಸೊ ಇಷ್ಟು ಇಸ್ ಅ ಪ್ರೋಸೆಸ್ ಅಕೌಂಟ್ನ ಟಾಪಿಕ್ ಆಗಿರುತ್ತೆ. ಆ್ಯಂಡ್ ಈಸಿ ಟಾಪಿಕ್ಕು ಆ್ಯಂಡ್ ಎಕ್ಸಾಮ್ ಪರ್ಪಸ್ಗೆ ಓದೋದಾದರೆ ಚೆನ್ನಾಗಿರುತ್ತೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್